ಇಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ನಿಮ್ಮ ಮಗುವಿಗೆ ಸಿಗುತ್ತೆ. ಎಕ್ಸ್ಟ್ರಾ ಫೀಸ್ ಕೂಡ ಇರೋದಿಲ್ಲ, ಡೊನೇಷನ್ ಅಂತೂ ಇಲ್ವೇ ಇಲ್ಲ. ಹಾಸ್ಟೆಲ್ ಅಲ್ಲಿ ಕೇವಲ 300 ಜನರಿಗೆ ಮಾತ್ರ ಅವಕಾಶ ಇದೆ ಸರ್. ಬೆಳಿಗ್ಗೆ 5:30 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಒಂದು ವ್ಯವಸ್ಥಿತವಾಗಿರುವಂತ ಒಂದು ಸೆಟಪ್ ವಿದ್ಯಾರ್ಥಿಗಳಿಗೆ ಬೇಕಾಗಿ ಮಾಡಿದ್ದೇವೆ. ನಮ್ಮಲ್ಲಿ ಇರುವಂತಹ ಟೀಚರ್ಸ್ ಉತ್ಕೃಷ್ಟ ದರ್ಜೆಯ ಟೀಚರ್ಸ್ ಆಗಿದ್ದಾರೆ. ಸಿಇಟಿಗೆ ಬೇಕಾದಂತಹ, ನೀಟ್ಗೆ ಬೇಕಾದಂತಹ ಮತ್ತು ಜೆಇಗೆ ಬೇಕಾದಂತಹ ಎಲ್ಲ ಟ್ರೈನಿಂಗ್ ಗಳನ್ನು ಇಲ್ಲಿ PUC ಯಲ್ಲಿ ನಾವು ಮಕ್ಕಳಿಗೆ ಲಭ್ಯ ಆಗೋ ರೀತಿಯಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿದ್ದೇವೆ. 1 to 5th ನಮ್ದು ಬೇಸಿಕ್ ಫೋಕಸ್ ಏನು ಅಂತ ಹೇಳಿದ್ರೆ ಮಕ್ಕಳ ನಡತೆ, ಮಕ್ಕಳ ಸಂಸ್ಕಾರ, ಮಕ್ಕಳ ಸಂಸ್ಕೃತಿ, ಇದನ್ನು ಫೋಕಸ್ ಮಾಡ್ತೇವೆ. ಇಲ್ಲಿ ಡಾನ್ಸ್, ಮ್ಯೂಸಿಕ್ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಅನ್ನುವಂಥದ್ದು ಅದು ಆಪ್ಷನಲ್ ಅಲ್ಲ, ಅದು ಕಂಪಲ್ಸರಿ. ಇದು ನೋಡಿ ನಮ್ದು ಗೋಶಾಲೆ, ಇದರಲ್ಲಿ 18 ಹಸುಗಳಿದೆ. ಈ ಹಾಲ್ ಏನಾದ್ರೂ ಸಿಕ್ತು ನಿಮ್ ಮಗುವಿಗೆ ಅಂತ ಹೇಳಿದ್ರೆ ಅವ್ನು ಇನ್ನೂ ಎಕ್ಸ್ಟ್ರಾ ಬ್ರಿಲಿಯಂಟ್ ಕೂಡ ಆಗ್ಬೋದು, ಆರೋಗ್ಯನೂ ಚೆನ್ನಾಗಿರುತ್ತೆ. ಅವರ ಓದನ್ನು, ಅವರ ಬಿಹೇವಿಯರ್ ಅನ್ನು ಹಾಳು ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಮೊಬೈಲ್ಸ್. ಹಾಗಾಗಿ ಮೊಬೈಲ್ಗೆ ಒಂದು ಇಲ್ಲಿ ಅವಕಾಶ ಇರುವುದಿಲ್ಲ. ಬಡವರ್ಗದವರು ಕೂಡ ನಮ್ಮ ವಿದ್ಯಾಸಂಸ್ಥೆಗೆ ಮಕ್ಕಳನ್ನು ನಾವು ಸೇರಿಸಬಹುದು. ಅವರಿಗೆ ಒಂದಷ್ಟು ಸ್ಪಾನ್ಸರ್ಶಿಪ್ ಸ್ಕೀಮ್ಸ್ ಕೂಡ ನಮ್ಮಲ್ಲಿ ಇದೆ. ನಿಮ್ಮ ಮಗುವಿಗೆ ನಾವು ಇಲ್ಲಿ ಪೇರೆಂಟ್ ಆಗಿ ಇದ್ಕೊಂಡು ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಣೆ ಮಾಡ್ತೇವೆ. ಒಳ್ಳೆಯ ಶಿಕ್ಷಕರಿದ್ದಾರೆ, ಒಳ್ಳೆಯ ಫೆಸಿಲಿಟೀಸ್ ಇದೆ, ಒಳ್ಳೆಯ ಕೋಚಿಂಗ್ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತು ಕಾರ್ಕಳಕ್ಕೆ ಬಂದಿದ್ದೀನಿ. ಯಾಕೆ ಇಲ್ಲಿಗೆ ಬಂದಿದ್ದೀನಿ ಗೊತ್ತಾ? ನೋಡಿ, ನನ್ನ ಹಿಂದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಇದೆ, ರೆಡಿ ಆಗ್ತಾ ಇದೆ. ಈ ವಿಡಿಯೋನ ಪ್ರತಿಯೊಬ್ಬರು ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ನಿಮ್ಮ ಮಗುವಿಗೆ ಸಿಗುತ್ತೆ. ಈ ಇಡೀ ಕ್ಯಾಂಪಸ್ ನಾನು ಏನು ನಿಂತಿದ್ದೀನಲ್ಲ, ಸರಿಸುಮಾರು ಒಂದು 20ಕ್ಕೂ ಅಧಿಕ ಹೆಚ್ಚಿನ ಎಕರೆ ಜಾಗದಲ್ಲಿ ಇದು ನಿರ್ಮಾಣ ಆಗ್ತಿರುವಂಥದ್ದು. ನೋಡಿ, ಅದೇ ಈಗ ಸ್ಕೂಲು ಮತ್ತೆ ಕಾಲೇಜು. ಇಲ್ಲಿ ಈ ಕಡೆ ಕಾಣಿಸ್ತಿದೆಯಲ್ಲ, ಇದು ಹಾಸ್ಟೆಲ್ಲು. ಇಲ್ಲಿಗೆ ನಿಮ್ಮ ಮಗು ಏನಾದರೂ ಈ ಸಲ ಜಾಯ್ನ್ ಆದರೆ ನಿಜವಾಗ್ಲೂ ಹೇಳ್ತೀನಿ, ನಿಮಗೆ 100% ವರ್ತ್ ಇದೆ. ಸೊ ಯಾರ್ಯಾರು ತಮ್ಮ ಮಗುವನ್ನ ಕರಾವಳಿ ಭಾಗದಲ್ಲಿ ಓದಿಸ್ಬೇಕು, ಇಲ್ಲ ಪ್ರಕೃತಿಯ ಮಡಿಲಲ್ಲಿ ಓದಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅದ್ರ ಜೊತೆಗೆ ನಮ್ಮ ಮಗುವಿಗೆ ಒಳ್ಳೆಯ ಎಜುಕೇಶನ್ ಅಂದರೆ ಖಾಲಿ ಓದೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಇರ್ಬೋದು, ಅವರಿಗೆ ಡಾನ್ಸ್ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ಇಲ್ಲಿ ಕಾಲೇಜ್ ಕ್ಯಾಂಪಸ್ಸಲ್ಲೇ ಅತ್ಯಂತ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಕೂಡ ಆಗ್ತಾ ಇದೆ. ಮತ್ತು ಓಪನ್ ರಂಗಭೂಮಿ ಏನಾದರೂ ಕಲಿಯೋದಾದ್ರೂ ಅದಕ್ಕೂ ಕೂಡ ಅವಕಾಶ ಇದೆ. ಇಂಥದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತೇ ಇಲ್ಲ. ಮತ್ತು ಎಕ್ಸ್ಟ್ರಾ ಫೀಸ್ ಕೂಡ ಇರೋದಿಲ್ಲ, ಡೊನೇಷನ್ ಅಂತೂ ಇಲ್ವೇ ಇಲ್ಲ. ಸೊ ಈ ಒಂದು ಸಂಸ್ಥೆಯ ಬಗ್ಗೆ ಮಾಹಿತಿ ಕೊಡೋಣ ಅಂತಾನೆ ಇವತ್ತು ಇಲ್ಲಿಗೆ ನಾನು ಬಂದಿರುವಂಥದ್ದು. ಇಲ್ಲಿನ ಫೌಂಡರ್ ಆಗಿರುವಂತಹ ದೇವಿ ಪ್ರಸಾದ್ ಶೆಟ್ಟಿ ಅವರು ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ ಸರ್. ಕಾರ್ಯಕ್ರಮ ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಈಗ ನಾನು ಕಾರ್ಕಳಕ್ಕೆ ಬಂದಿರುವಂತದ್ದು. ಕಾರ್ಕಳದ ಯಾವ ಪ್ಲೇಸ್ ಸರ್ ಇದು? ಇದು ಕಾರ್ಕಳ ಹತ್ತಿರದ ಸಾಣೂರು ಅಂತ. ಸಾಣೂರು. ಈ ಜಾಗಕ್ಕೆ ನಾವು ರಾಧಾ ಫಾರ್ಮ್ಸ್ ಅಂತ ಕರಿತೀವಿ ಸರ್. ಓಕೆ. ಈಗ ಕರಾವಳಿ ಭಾಗದಲ್ಲಿ ಅನೇಕರಿಗೆ ಒಂದು ರಾಜೇಶ್ವರಿ ಅಂತ ಹೇಳಿ ನ್ಯಾಷನಲ್ ಸ್ಕೂಲ್ ಆಗ್ತಾ ಇದೆಯಂತೆ ಅನ್ನುವಂಥ ಮಾತು ಗೊತ್ತಿರುವಂಥದ್ದು, ಚಿರಪರಿಚಿತ ಆಗಿದೆ. ನಮ್ಮ ಚಾನಲ್ ಮುಖಾಂತರ ಇದು ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ಲಿ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಒಂದು ಮಗು ಸಿಟಿಲಿದ್ದು ಓದಿದ್ರೆ ಒಂದು ಚೌಕಟ್ಟಿನ ಒಳಗೆ ಇದ್ದು ಓದ್ಬೇಕಾದಂತ ಪರಿಸ್ಥಿತಿ ಇವತ್ತು ಇದೆ. ಆದ್ರೆ ಇಲ್ಲಿಗೆ ಬಂದು ಓದಿದ್ರೆ ಅವನಿಗೆ ಪ್ರಕೃತಿಯ ಮಡಿಲು ಸಿಗುತ್ತೆ, ಅವನಿಗೆ ಇಲ್ಲಿ ಗೋಶಾಲೆನೂ ಕೂಡ ಇದೆ. ಏನ್ ಸುತ್ತಮುತ್ತ ಇಂಥದ್ದು ಇಲ್ಲ ಅಂತ ಇಲ್ಲ, ಎಲ್ಲವನ್ನ ಬಿಲ್ಡ್ ಮಾಡ್ತಾ ಇದ್ದೀರಾ. ಈ ವರ್ಷವೇ ಇದು ಲೋಕಾರ್ಪಣೆ ಕೂಡ ಆಗ್ತಾ ಇದೆ. ಸರ್, ಯಾವ ಉದ್ದೇಶದಿಂದ ಈ ಒಂದು ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತೆ ಕಾಲೇಜನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ? ಸಂದೀಪ್ ಅಣ್ಣ, ನೋಡಿ, ನಮ್ ದೇಶ ತಗೊಂಡ್ರೆ ಜಗತ್ತಿನ ಒಟ್ಟು ಇದರಲ್ಲಿ ಜ್ಞಾನದ ಭಂಡಾರ ಅಂತ ನಮ್ ದೇಶಕ್ಕೆ ಕರೀತಾರೆ. 16,000 ವರ್ಷಗಳಿಂದ ಇಲ್ಲಿನ ಶಿಕ್ಷಣ ಅನ್ನುವಂಥದ್ದು ಜಗದ್ವಿಖ್ಯಾತ ಆಗಿತ್ತು. ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಜಾಗದಿಂದ ನಮ್ ದೇಶಕ್ಕೆ ಕಲೀಲಿಕ್ಕೆ ಬರ್ತಾ ಇದ್ರು ಅನ್ನೋದನ್ನ ನಾವು ಇತಿಹಾಸದಲ್ಲಿ ಓದ್ತಾರೆ, ಇತಿಹಾಸದಲ್ಲಿ ನಾವು ಓದ್ತೀವಿ. ಸೊ ಈ ಒಂದು ಇತಿಹಾಸವನ್ನು ಬಲ್ಲವನಾಗಿ ನನ್ನ ಮನಸ್ಸಿನಲ್ಲಿ ಬಹಳ ಸಣ್ಣಂದಿನಲ್ಲೇ ಈ ತರದೊಂದು ವಿದ್ಯಾಸಂಸ್ಥೆಯನ್ನು ನಾವು ಮಾಡಬೇಕು, ಅದು ಕೂಡ ವಿಶೇಷವಾಗಿ ಒಂದು ಗುರುಕುಲದ ಮಾದರಿಯಲ್ಲಿ ಒಂದು ಸಮಾಜಕ್ಕೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೊಡ್ಬೇಕನ್ನೋದು ಬಹಳ ಹಿಂದಿಂದ ನನ್ನ ಮನಸ್ಸಲ್ಲಿತ್ತು. ಬೇರೆ ಬೇರೆ ಕಾರಣಗಳಿಗೆ ಅದು ಸ್ವಲ್ಪ ತಡ ಆಯ್ತು. ಈ ವರ್ಷ ಸಾಕಾರ ಆಗಿದೆ. ಸಮಾಜದಲ್ಲೂ ಕೂಡ ಒಂದು ತುಂಬಾ ನಿರೀಕ್ಷೆ ಇದೆ, ಒಂದು ಒಳ್ಳೆ ವಿದ್ಯಾಸಂಸ್ಥೆ ಬೇಕು ಅನ್ನೋದು ತುಂಬಾ ನಿರೀಕ್ಷೆ ಇದೆ. ಇವತ್ತು ನಾವು ಗಮನಿಸ್ತಾ ಇದ್ದೀವಿ, 10 ಸಂಸ್ಥೆಗಳಿದೆ, ತುಂಬಾ ಕಾಂಪಿಟೇಟಿವ್ ಆಗಿರುವಂತಹ ವಾತಾವರಣ ಇದೆ, ಜಗತ್ತು ತುಂಬಾ ವೇಗವಾಗಿ ಹೋಗ್ತಾ ಇದೆ.
ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಈಗಿನ ವೇಗಕ್ಕೆ ನಮ್ಮ ಸಮಾಜವನ್ನು ತಗೊಂಡೋಗ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಈ ವಿದ್ಯಾಸಂಸ್ಥೆಯನ್ನು ನಾವು ಮಾಡಿದ್ದೇವೆ. ಸರ್, ಈಗ ನಾವು ಈ ಸ್ಕೂಲ್ ನ ಮುಂಭಾಗದಲ್ಲಿ ಇದೀವಿ. ಹೌದು. ಕೇವಲ ಸ್ಕೂಲ್ ಅಲ್ಲ, ಕಾಲೇಜ್ ಕೂಡ ಇದೆ, ಹೌದು. ಸೈನ್ಸ್ ಕಾಮರ್ಸ್ ಎರಡೂ ಕೂಡ ಇದೆ. ಹೌದು. 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಒಂದು ಸ್ಟೂಡೆಂಟ್ ಇಲ್ಲಿ ಬಂದ್ರೆ ಅವಳಿಗೆ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಹೌದು. ಈಗ ಹುಡುಗರು ಹುಡುಗಿರಿಗೆ ಇಬ್ಬರಿಗೂ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇದೆ ಅಲ್ವಾ? ಹೌದು. ಸೊ ಯಾವ ಮಾದರಿ, ಈಗ ನೀವು ಮಾತಿನ ಮಧ್ಯೆ ಹೇಳಿದ್ರಿ ಗುರುಕುಲ ಮಾದರಿಯಲ್ಲಿ ಹೌದು. ಕೊಡ್ತೀನಿ ಅಂತ, ಯಾಕಂದ್ರೆ ಇಲ್ಲಿ ಪ್ರಕೃತಿ ಇದೆ, ಹೌದು. ಪ್ರಕೃತಿ ಮಡಿಲಲ್ಲೇ ಓದಿಸೋದಕ್ಕೊಂದು ಅವಕಾಶ ಕೂಡ ನಿಮ್ಗಿದೆ. ಹೌದು. ಸೊ ಯಾವ ರೀತಿ ಶಿಕ್ಷಣ ಕೊಡ್ತೀರಾ ಸರ್? ಸರ್ ನೋಡಿ, ಇದು ಒಂದು ಗುರುಕುಲ ಮಾದರಿ ಶಿಕ್ಷಣ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಈಗ ಅಲ್ಲಿ ಕಾಣ್ತಾ ಇದ್ದದ್ದು ನಮ್ದು ಸ್ಕೂಲ್ ಬಿಲ್ಡಿಂಗ್ ಮತ್ತು ಕಾಲೇಜ್ ಬಿಲ್ಡಿಂಗ್. ಓಕೆ. ಅದರಲ್ಲಿ 4 ಫ್ಲೋರ್ ಇದೆ. ಒಟ್ಟು ಕಟ್ಟಡ ಸುಮಾರು 60,000 ಸ್ಕ್ವೇರ್ ಫೀಟ್ ಆ ಕಟ್ಟಡ ಇದೆ. 26 ಕ್ಲಾಸ್ ರೂಮ್ ಗಳಿದೆ. 3-4 ಲ್ಯಾಬೊರೇಟರಿಗಳಿದೆ. ಎಲ್ಲ ಒಂದು ಶಾಲೆಗೆ ಬೇಕಾದಂತಹ ಒಂದು PU ಕಾಲೇಜ್ಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ತಯಾರಾಗಿದೆ. ಎಲ್ಲೆಲ್ಲಿಂದ ಬರ್ಬೋದು ಸರ್ ಈ ಶಾಲೆಗೆ ಇಡೀ ದೇಶದಿಂದ ಎಲ್ಲಿಂದ ಬೇಕಿದ್ರು ಬರ್ಬೋದು. ಈಗಾಗಲೇ ಒಂದಷ್ಟು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಗದಿಂದ ಅಡ್ಮಿಷನ್ ಆಗಿದೆ. 1ನೇ ಕ್ಲಾಸಿಂದ 4ನೇ ಕ್ಲಾಸ್ ವರೆಗೆ ಅದು ಇಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಅಂದ್ಕೊಂಡಿದ್ದೀವಿ ನಾವು, ಲೋಕಲ್ ಸ್ಟೂಡೆಂಟ್ಸ್ ಗೆ. 5ನೇ ಕ್ಲಾಸ್ ಇಂದ ಯಾವ ಭಾಗದಿಂದ ಕೂಡ ವಿದ್ಯಾರ್ಥಿಗಳು ಬರ್ಬೋದು. ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಬಹಳ ದೊಡ್ಡ ಒಂದು ಹಾಸ್ಟೆಲ್ ಕಟ್ಟಡವನ್ನು ನೋಡ್ತಾ ಇದ್ದೀರಿ. ಇದರಲ್ಲಿ ಸುಮಾರು 300 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಇಲ್ಲಿ ಈ ಹಾಸ್ಟೆಲ್. ನೋಡಿ, ಯಾರು ಬೇಗ ಬರ್ತಾರೆ ಅವರಿಗೆ ಅವಕಾಶ ಇದೆ. ಕೇವಲ 300 ವಿದ್ಯಾರ್ಥಿಗಳಿಗೆ ಮಾತ್ರ ಈ ವರ್ಷ ನಮ್ಮ ಹಾಸ್ಟೆಲ್ ಅಲ್ಲಿ ಅವಕಾಶ ಇದೆ. ಸೊ ಒಂದು ರೂಮ್ ಅಲ್ಲಿ 4 ಜನ ವಿದ್ಯಾರ್ಥಿಗಳು ಇರ್ತಾರೆ. 4 ಜನರಿಗೆ ಬೇಕಾದಂತ ವ್ಯವಸ್ಥೆಗಳು ಎಲ್ಲವೂ ಕೂಡ ಲಭ್ಯ ಇದೆ. ಅಟ್ಯಾಚ್ಡ್ ಆಗಿರುವಂತಹ ಬಾತ್ರೂಮ್ ವ್ಯವಸ್ಥೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ರೂಮ್ ಅಲ್ಲಿ ಪ್ರತಿಯೊಂದು ಮಗುವಿಗೆ ಒಂದು ಕಬೋರ್ಡ್ ವ್ಯವಸ್ಥೆ ಕೊಟ್ಟಿದ್ದೀವಿ. 4 ಟೇಬಲ್ ವ್ಯವಸ್ಥೆ ಕೊಟ್ಟಿದ್ದೀವಿ. ಇದು ಉತ್ತಮವಾಗಿರುವಂತಹ ಆಹಾರದ ವ್ಯವಸ್ಥೆ. ಅದರಲ್ಲೇ ಕೆಳಗಡೆ ಡೈನಿಂಗ್ ಹಾಲ್ ಇದೆ, ಕಿಚನ್ ಇದೆ. ಎಲ್ಲವೂ ಕೂಡ ಒಂದೇ ಜಾಗದಲ್ಲಿ ಸಿಗೋ ರೀತಿ ಮಾಡಿದ್ದೀವಿ. ಈ ವರ್ಷವೇ ಇದು ಪ್ರಾರಂಭ ಆಗ್ತಾ ಇರೋದ್ರಿಂದ ಈ ಸಲ ಏನಾದ್ರೂ ಸ್ಪೆಷಲ್ ಆಫರ್ ಇರುತ್ತಾ ಸರ್? ಖಂಡಿತ ಸರ್. ಈ ವರ್ಷ ನಾವು ಭಾರಿ ಕನಿಷ್ಠ ಶುಲ್ಕದಲ್ಲಿ ವಿದ್ಯಾರ್ಥಿಗಳನ್ನು ತಗೊಳ್ತಾ ಇದ್ವಿ. ಫಸ್ಟ್ ಬ್ಯಾಚ್ ಆಗಿರೋದ್ರಿಂದಾಗಿ ಬೆಂಗಳೂರಲ್ಲಿ ಸುಮಾರು ಒಂದು 6-7 ಲಕ್ಷ ರೂಪಾಯಿ ಕೊಟ್ಟಾಗ ಯಾವ ರೀತಿಯ ಒಂದು ಫೆಸಿಲಿಟೀಸ್ ಸಿಗುತ್ತೋ ಅದಕ್ಕಿಂತ ತುಂಬಾ ಕನಿಷ್ಠ ಶುಲ್ಕದಲ್ಲಿ ಅದಕ್ಕಿಂತ ಉತ್ತಮವಾಗಿರುವಂತಹ ಶಿಕ್ಷಣವನ್ನು ನಾವು ಇಲ್ಲಿ ನೀಡ್ತಾ ಇದ್ದೀವಿ. ಬಹಳ ಹೆಮ್ಮೆಯಿಂದ ಅದನ್ನು ಹೇಳ್ತಾ ಇದ್ದೀನಿ ಸರ್. ಇದೊಂದು ಸುವರ್ಣಾವಕಾಶ ಅಂತ ಹೇಳ್ಬಹುದು. ಎಷ್ಟು ಬೇಗ ಬಂದು ಅಡ್ಮಿಷನ್ ಮಾಡ್ತಾರೆ ಅಷ್ಟು ಬೇಗ ಅವಕಾಶ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಹಾಸ್ಟೆಲ್ ಅಲ್ಲಿ ಕೇವಲ 300 ಜನರಿಗೆ ಮಾತ್ರ ಅವಕಾಶ ಇದೆ ಸರ್. ಹಾಗಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಆದಷ್ಟು ಬೇಗ ಬಂದು ಇಲ್ಲಿ ಅಡ್ಮಿಷನ್ ಆಗಬಹುದು. ಈಗಾಗಲೇ ನಮ್ಮ ಸ್ಕೂಲ್ ಇದ್ದು ಪರ್ಮಿಷನ್ ಸಿಕ್ಕಿ ಆಯ್ತು. PUC ಗೆ ಅಪ್ಲೈ ಮಾಡಿದೀವಿ. ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ PUC ಇದ್ದು ಪರ್ಮಿಷನ್ ಸಿಗುತ್ತೆ. PUC ನಲ್ಲಿ PCMB ಇದೆ, PCMC ಇದೆ ಮತ್ತು ಕಾಮರ್ಸ್ ಇದೆ. ಇವತ್ತು ಸಂದೀಪ್ ಅಣ್ಣ ನಿಮ್ಗೆ ಗೊತ್ತಿದೆ, PUC ಅನ್ನುವಂಥದ್ದು ಬಹಳ ಒಂಥರ ಬೆಂಕಿ ತರ ಆಗ್ಬಿಟ್ಟಿದೆ. ಎಲ್ಲಾ ಮಕ್ಕಳಿಗೂ ಫಸ್ಟ್ ರ್ಯಾಂಕೇ ಬೇಕು. ಎಲ್ಲ ಪೇರೆಂಟ್ಸಿಗೂ ಅಪೇಕ್ಷೆ ಏನು ಅಂತ ಹೇಳಿದ್ರೆ ನನ್ನ ಮಗು ಫಸ್ಟ್ ರ್ಯಾಂಕ್ ತಗೊಳ್ಬೇಕು ಅನ್ನೋ ಅಪೇಕ್ಷೆ ಇದೆ. ಸುದೈವವಶ ಸಮಾಜದಲ್ಲಿ ಬೇಕಾದಷ್ಟು ಇವತ್ತು ಅವಕಾಶಗಳು ಕೂಡ ನಿರ್ಮಾಣ ಆಗಿದೆ. ಇವತ್ತು ಒಳ್ಳೆ ಓದಿದಂತ ವಿದ್ಯಾರ್ಥಿಗೆ ಒಳ್ಳೊಳ್ಳೆ ಕಾಲೇಜುಗಳು, ಇವತ್ತು ಇಂಜಿನಿಯರಿಂಗ್ ಇರಬಹುದು, ಮೆಡಿಕಲ್ ಇರಬಹುದು, ಅಥವಾ ಪ್ಯಾರಾಮೆಡಿಕಲ್ ಇರಬಹುದು, ಇಂಡಿಯನ್ ಮೆಡಿಸಿನ್ ಇರಬಹುದು, ಸಾಕಷ್ಟು ಅವಕಾಶಗಳಿದೆ. ಹಾಗಾಗಿ ನಮ್ಮ ವಿಶೇಷತೆ ಏನು ಅಂತ ಹೇಳಿದ್ರೆ ನಮ್ಮ ವಿದ್ಯಾಸಂಸ್ಥೆನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ CET ಬೇಕಾದಂತ ಅಥವಾ ನೀಟ್ಗೆ ಬೇಕಾದಂತ ಇರ್ಬೋದು, ಅಥವಾ JEE ಬೇಕಾದಂತ ವ್ಯವಸ್ಥೆಗಳಿರ್ಬೋದು. ಸಹಜವಾಗಿ ಪೇರೆಂಟ್ಸ್ ಒಂದು ಆತಂಕ ಇರ್ಬೋದು, ಇದೇನು ಹೊಸ ಸ್ಕೂಲ್ ಇದೆ, ಹೊಸ ಕಾಲೇಜ್ ಇದೆ, ಇಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೋ ಇಲ್ಲೋ, ಒಂದು ಆತಂಕ ಇರ್ಬೋದು. ಯಾಕಂದ್ರೆ ಈಗ ದೂರದಿಂದ ಯಾರಾದ್ರೂ ಮಕ್ಕಳನ್ನ ಇಲ್ಲಿ ಕಳಿಸ್ಬೇಕು ಅಂದ್ರೆ ಒಂದು ಆತಂಕ ಇದ್ದೇ ಇರುತ್ತೆ. ಕರಾವಳಿ ಭಾಗ ಅಂತೆ, ನಮಗ್ ಗೊತ್ತಿಲ್ಲ ಅಂತೆ. ಆದ್ರೂ ನಾನು ತುಂಬಾ ಜನರಿಗೆ ಹೇಳೋದು, ನಿಮ್ ಮಕ್ಕಳನ್ನ ಈ ತರ ಕರಾವಳಿ ಭಾಗದಲ್ಲೇ ಓದಿಸಿ, ಜೊತೆಗೆ ಈ ಎನ್ವಿರಾನ್ಮೆಂಟ್ ನಿಮ್ಗೆ ಬೇರೆ ಎಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಮಡಿಲಲ್ಲಿ ನಿಮ್ ಮಕ್ಕಳನ್ನ ಓದಿಸಿ, ಅದ್ರ ಜೊತೆಗೆ ಗುರುಕುಲ ಮಾದರಿಯ ಶಿಕ್ಷಣ ಇದ್ರೆ ಅಲ್ಲಿ ಮಕ್ಕಳಿಗೆ ಅವರ ಹಾವ ಭಾವ, ಆಕ್ಟಿವಿಟೀಸು ಮತ್ತೆ ನಮ್ಮ ಸಂಸ್ಕೃತಿ ಇವೆಲ್ಲವೂ ಕೂಡ ಅನಾವರಣ ಆಗೋದಕ್ಕೆ ಒಂದು ಅವಕಾಶ ಇರುತ್ತೆ. ಸಂಸ್ಕೃತಿಗೆ ಎಷ್ಟು ಒತ್ತನ್ನ ಕೊಡ್ತಾ ಇದೆ? ನಾನು ಪ್ರಾರಂಭದಲ್ಲಿ ಹೇಳಿದೆ ಗುರುಕುಲ ಮಾದರಿ ಅಂತ ಹೇಳಿ, ನಮ್ಮ ದೇಶ ಜ್ಞಾನದ್ದು ಆಗರ ಅಂತ ಹೇಳಿ. ಸೊ ನಾವು ಬಹಳಷ್ಟು ಇಲ್ಲಿ ಅದಕ್ಕೆ ಒತ್ತು ಕೊಟ್ಟಿದ್ದೇವೆ. ಓದಿನ ಜೊತೆಗೆ ಮಗು ಎಲ್ಲ ರೀತಿಯ ಬೇರೆ ವಿಚಾರಗಳನ್ನು ಕಲ್ತ್ಕೊಳ್ಬೇಕು. ಇವತ್ತು ಸಮಾಜದಲ್ಲಿ ಬೇಕಾದಷ್ಟು ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಬೇರೆ ಬೇರೆ ಎಡಿಕ್ಷನ್ ಗಳಿರ್ಬೋದು, ಅಥವಾ ತಂದೆ ತಾಯಿ ಹೇಳಿದಂತ ಮಾತನ್ನು ಕೇಳದಿರುವಂತದ್ದು ಇರ್ಬೋದು, ಅಥವಾ ಈ ಕೌಟುಂಬಿಕ ವ್ಯವಸ್ಥೆನಲ್ಲಿ ಅನೇಕ ತೊಂದರೆಗಳಿಗೆ ಒಳಗಾಗುವಂತದ್ದು ಇರಬಹುದು. ಇದನ್ನೆಲ್ಲ ಮೀರಿ ನಿಲ್ಲುವ ತರ ನಾವು ವಿದ್ಯಾರ್ಥಿಗಳನ್ನು ರೂಪಿಸಬೇಕು ಅನ್ನುವಂಥದ್ದು ನಮ್ ಕನಸಿರುವಂತದ್ದು. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಅವರಿಗೆ ಕೊಡ್ಬೇಕು. ನಮ್ಮ ಅದರಲ್ಲೂ ವಿಶೇಷವಾಗಿ ನಾವೇನು ಹಿಂದೂ ಫಿಲಾಸಫಿ ಅಂತ ನಾವ್ ಏನ್ ಹೇಳ್ತೇವೆ, 16,000 ವರ್ಷಗಳಿಂದ ಬೆಳ್ಕೊಂಡು ಬಂದಿರುವಂತ ಏನು ಸಂಸ್ಕೃತಿ ಏನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕರಿಕ್ಯುಲಮ್ ಅನ್ನು ನಾವು ಸೆಟ್ ಮಾಡಿದ್ದೇವೆ ಸರ್. ಬೆಳಿಗ್ಗೆ 5:30 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಒಂದು ವ್ಯವಸ್ಥಿತವಾಗಿರುವಂತ ಒಂದು ಸೆಟಪ್.
ವಿದ್ಯಾರ್ಥಿಗಳಿಗೆ ಬೇಕಾಗಿ ಮಾಡಿದ್ದೇವೆ. ಬೆಳಿಗ್ಗೆ ಯೋಗ ಮಾಡ್ಬೇಕು, ಆಮೇಲೆ ಪ್ರಾರ್ಥನೆ ಮಾಡ್ಬೇಕು. ಅದರಿಂದ ಬೆಳಿಗ್ಗೆ 8:30 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಕ್ಲಾಸ್ ಅವಧಿ ಏನಿದೆ ಅಲ್ಲಿ ಉತ್ಕೃಷ್ಟ ದರ್ಜೆಯ ಶಿಕ್ಷಣ. ಅದರ ಜೊತೆಗೆ ನಮ್ ದೇಶದ ಸಾಂಸ್ಕೃತಿಕವಾಗಿರುವಂತಹ ವಿಚಾರಗಳು, ಇಂಡಿಯನ್ ಡಾನ್ಸ್ ಇರಬಹುದು, ಇಂಡಿಯನ್ ಮ್ಯೂಸಿಕ್ ಇರಬಹುದು, ಇದೆಲ್ಲವನ್ನು ಕೂಡ ಪಠ್ಯದ ಒಂದು ಭಾಗವಾಗಿ ಓದ್ಬೇಕು ಅನ್ನೋದು ನಮ್ ಕನಸಿರುವ. ಈಗ ನೋಡಿ ಸರ್, ಒಂದು ಹಿಂದೂಸ್ತಾನಿನೋ ಅಥವಾ ಕರ್ನಾಟಿಕೋ ಮಕ್ಕಳಿಗೆ ಕಲಿಸ್ಬೇಕು ಅಂತ ಇದ್ರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಅನ್ನ ಕೊಡಬಹುದು. ಇಲ್ಲಿ ಈಗ ನಿಮ್ ಫೀಸ್ ಸ್ಟ್ರಕ್ಚರ್ ಏನಿದೆ ಅಷ್ಟರೊಳಗಡೆನೆ ಬರುತ್ತಾ, ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಾ? ಎಲ್ಲವೂ ಅದರ ಒಳಗಡೆನೆ ಬಂತು ಸರ್. ಈಗ ಉದಾಹರಣೆಗೆ ನನ್ ಮಗುಗೆ ನನಗೆ ಅವಳಿಗೆ ಒಂದು ಸಂಗೀತ ಕಲಿಸ್ಬೇಕು ಅಥವಾ ಡಾನ್ಸ್ ಕಲಿಸ್ಬೇಕು ನನಗೆ ಬಹಳಷ್ಟು ಆಸೆ ಇದೆ. ಬಟ್ ಪ್ರಾಕ್ಟಿಕಲಿ ಸಾಧ್ಯ ಆಗ್ತಾ ಇಲ್ಲ ಅದು. ಯಾಕಂದ್ರೆ ಬೆಳಿಗ್ಗೆ 9 ಗಂಟೆಗೆ ಸ್ಕೂಲ್ಗೆ ಹೋಗ್ತಾಳೆ, ಸಂಜೆ 5 ಗಂಟೆಗೆ ಬಂದ್ ಬಿಡ್ತಾಳೆ. ಮತ್ತೆ ಏನಾದ್ರು ಕಲಿಸ್ಬೇಕು ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಬೇರೆ ಕಡೆ ಕಳಿಸ್ಬೇಕು, ಅಥವಾ ಅವ್ರ ಶಾಲೆನಲ್ಲಿ 7 ಗಂಟೆ 8 ಗಂಟೆ ತನಕ ನಿಲ್ಲಿಸ್ಬೇಕು. ಈ ತರದ್ದೆಲ್ಲ ವ್ಯವಸ್ಥೆಗಳಿದೆ. ಬಟ್ ಈ ಶಾಲೆನಲ್ಲಿ ಅದೆಲ್ಲವೂ ಒಂದು ಪಠ್ಯದ ಭಾಗವಾಗಿರುತ್ತೆ ಸರ್. ಪಠ್ಯವನ್ನು ಉತ್ಕೃಷ್ಟ ದರ್ಜೆಯಲ್ಲಿ ತಿಳ್ಕೊಳ್ಳೋದ್ರ ಜೊತೆಗೆ ಈ ರೀತಿಯ ಚಟುವಟಿಕೆಗಳು, ಸಂಗೀತ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಇಲ್ಲಿ ಬಹಳಷ್ಟು ಒಳ್ಳೆಯ ದರ್ಜೆಯಲ್ಲಿ ನಾವು ಕಲಿಸ್ಕೊಡ್ತೇವೆ. ಕರೆಕ್ಟ್. ನೋಡಿ ವೀಕ್ಷಕರೇ, ನಿಮ್ಮ ಮಗುವಿಗೆ ಓದಿನ ಜೊತೆಗೆ ಅಂದ್ರೆ ಶಿಕ್ಷಣದ ಜೊತೆಗೆ ಈಗ ಡಾನ್ಸ್ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ನಿಮ್ಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ, ಅಲ್ಲಿ ಒಂದು ಬಯಲು ರಂಗ ಮಂದಿರ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನ ನೋಡ್ಲೇಬೇಕು. ಅಲ್ಲಿ ಅವರು ಬಣ್ಣ ಹಚ್ಚೋದು ಕೂಡ ಅವಕಾಶ ಇದೆ. ಮತ್ತೆ ಒಂದು ಚಿಕ್ಕದಾದ ಒಂದು ದೇವರ ಗುಡಿ ಕೂಡ ಆಗ್ತಾ ಇದೆ. ಆ ಕಡೆ ಹೋದ್ರೆ ನಿಮಗೆ ಗೋಶಾಲೆ ಕೂಡ ಇದೆ. ಇವೆಲ್ಲ ಯಾಕಿದೆ ಅನ್ನೋದ್ರ ಬಗ್ಗೆ ಮುಂದೆ ಮಾಹಿತಿಯನ್ನ ಕೊಡ್ತೀನಿ. ನಿಮ್ಮ ಮಗು ಉತ್ತಮವಾಗಿ ಒಂದು ಅಂಕವನ್ನ ಪಡೆಯೋದಿರ್ಬಹುದು, ಶಿಕ್ಷಣವನ್ನ ಪಡೆಯೋದಿರ್ಬಹುದು, ಅದ್ರ ಜೊತೆಗೆ ಅವನು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನೀವು ಕಾರ್ಕಳದ ಸಾಣೂರಿನ ಈ ಶಾಲೆಗೆ ನಿಮ್ಮ ಮಗುವನ್ನ ಕಳಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್ ಬನ್ನಿ, ಈಗ ಟಾಪ್ ಫ್ಲೋರಿಗೆ ಹೋಗೋಣ. ಅಲ್ಲಿಂದ ಒಂದು ಓವರ್ ಆಲ್ ವ್ಯೂಸ್ ಅನ್ನ ನಮ್ಮ ವೀಕ್ಷಕರಿಗೆ ತೋರ್ಸೋಣ. ಈಗ ರಾಜೇಶ್ವರಿ ಸ್ಕೂಲ್ ಮತ್ತೆ ಕಾಲೇಜ್ನ ಮೇಲ್ಭಾಗದಲ್ಲಿ ಇದ್ದೀವಿ. ಸೊ ಇಲ್ಲಿ ಒಂದು ಲೈಬ್ರರಿ ಆಗುತ್ತೆ ಅಂತ ನೀವು ಹೇಳಿದ್ರಿ. ಅದ್ರ ಜೊತೆಗೆ ನಾವು ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಮಕ್ಕಳಿಗೆ ಓದಿನ ಜೊತೆಗೆ ಸಂಸ್ಕಾರ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀರಾ, ಮತ್ತೆ ಏನೆಲ್ಲ ಸಂಸ್ಕಾರಗಳನ್ನು ನೀವು ರೂಪಿಸಬಹುದು ಅವರಿಗೆ? ಸರ್, ನಾನು ಆಕ್ಚುಲಿ ಪ್ರಾರಂಭದಿಂದ ಹೇಳ್ಕೊಂಡು ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ, ಶಿಕ್ಷಣ ಅನ್ನುವಂಥದ್ದೊಂದು ಪರಿಪೂರ್ಣವಾಗಿರುವಂತಹ ಶಿಕ್ಷಣ ಆಗಿರ್ಬೇಕು ಅಂತ. ಹೌದು. ನಾವು ಇತಿಹಾಸವನ್ನು ಓದುವಾಗ ಗೊತ್ತಾಗುತ್ತೆ ನಮಗೆ, ಜಗತ್ತಿನ ದೇಶದಲ್ಲಿ ಆಹಾರವನ್ನು ಬೇಯಿಸಿ ತಿನ್ನೋದನ್ನು ಕಲಿಯುವುದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಒಂದು ಶ್ರೇಷ್ಠವಾದಂತ ಒಂದು ಸಂಸ್ಕೃತಿ ಆಗಿ ಹೋಗಿತ್ತು. ನಮ್ಮಲ್ಲಿ ರಾಮಾಯಣ ಆಗಿ ಹೋಗಿತ್ತು, ಮಹಾಭಾರತ ಆಗಿ ಹೋಗಿತ್ತು, ವೇದಗಳಾಗಿ ಹೋಗಿದ್ದು, ಜಗತ್ತೇ ಮೆಚ್ಚುವಂತ ಯೋಗ ಆಗಿ ಹೋಗಿತ್ತು. ಸೊ ನನ್ ಕನಸಿರುವಂತದ್ದು ಈ ರೀತಿಯ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ನಮ್ಮ ಶಾಲೆನಲ್ಲಿ ಕೊಡಬೇಕು. ಆಧುನಿಕವಾಗಿರುವಂತಹ ಒಂದು ಸ್ಪರ್ಧಾತ್ಮಕವಾದಂತಹ ಜಗತ್ತಿಗೆ ಮಕ್ಕಳನ್ನು ತಯಾರು ಮಾಡೋದ್ರ ಜೊತೆಗೆ ಈ ರೀತಿಯ ಒಂದು ಪರಂಪರೆಯನ್ನು ಕೂಡ ಮಕ್ಕಳಿಗೆ ಕಲಿಸ್ಕೊಡ್ಬೇಕು, ಇತಿಹಾಸವನ್ನು ಕಲಿಸ್ಕೊಡ್ಬೇಕು. ನಿಮ್ಗೆ ಗೊತ್ತಿದೆ, ಒಂದು ಮಾತಿದೆ ಹಿರಿಯರದ್ದು, ಯಾರು ಇತಿಹಾಸವನ್ನು ಕಲ್ತಿರೋದಿಲ್ವೋ ಆತ ಇತಿಹಾಸವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಹಾಗಾಗಿ ನಮ್ಮ ದೇಶದ ಇತಿಹಾಸವನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ನಮ್ಮ ವೇದಗಳು ಇರಬಹುದು, ನಮ್ಮ ಪುರಾಣಗಳಿರ್ಬೋದು, ಉಪನಿಷತ್ ಇರ್ಬೋದು, ಇದೆಲ್ಲವನ್ನು ಕೂಡ ಮಕ್ಕಳಿಗೆ ಅವರ ಒಂದು ಪಠ್ಯದ ಭಾಗವನ್ನ ಕಲಿಸ್ಕೊಡ್ಬೇಕು, ಒಂದು ಭಾಗ. ಎರಡನೇದಿರೋದೇನು ಅಂತ ಹೇಳಿದ್ರೆ, ಈಗಿನ ಆಧುನಿಕವಾಗಿರುವಂತಹ ಅವಶ್ಯಕತೆಗಳು. ನಾವು ಇದು ಇತಿಹಾಸ, ಪುರಾಣ, ವೇದ, ರಾಮಾಯಣ, ಮಹಾಭಾರತ ಅಂತ ಹೇಳಿ ಅದರಲ್ಲೇ ಮಕ್ಕಳನ್ನು ಅದನ್ನು ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಈಗಿನ ಆಧುನಿಕವಾಗಿರುವಂತಹ ವ್ಯವಸ್ಥೆ ಕೂಡ ಅವರನ್ನು ತಯಾರು ಮಾಡ್ಬೇಕು. ಇವತ್ತು PUC ಬಂದಾಗ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನುವಂಥದ್ದು ಬಹಳಷ್ಟು ಒಂದು ಅನಿವಾರ್ಯವಾದಂತಹ ವಿಚಾರವಾಗಿದೆ. ಹಾಗಾಗಿ ಪೇರೆಂಟ್ಸ್ ಅಲ್ಲಿ ಒಂದು ಸಣ್ಣ ಆತಂಕ ಇರುತ್ತೆ, ಹೊಸ ವಿದ್ಯಾಸಂಸ್ಥೆ ಇಲ್ಲಿ ಸರಿಯಾದಂತ ಕೋಚಿಂಗ್ ಲಭ್ಯ ಇರುತ್ತೋ ಇಲ್ಲೋ ಅನ್ನೋದು ಒಂದು ಸಹಜವಾದಂತ ಒಂದು ಆತಂಕ ಇರುತ್ತೆ. ಆದ್ರೆ ನಾನು ಬಹಳ ಧೈರ್ಯವಾಗಿ ಮತ್ತು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಇರುವಂತಹ ಟೀಚರ್ಸ್ ಉತ್ಕೃಷ್ಟ ದರ್ಜೆಯ ಟೀಚರ್ಸ್ ಆಗಿದ್ದಾರೆ. ನಮ್ದು ಶಿಕ್ಷಣ ಕ್ರಮ ಇಂಟಗ್ರೇಟೆಡ್ ಶಿಕ್ಷಣ ಕ್ರಮ ಇರುತ್ತೆ. NCERT ಸಿಲೆಬಸ್ ಜೊತೆಗೆ CET ಗೆ ಬೇಕಾದಂತಹ, NEET ಗೆ ಬೇಕಾದಂತಹ ಮತ್ತು JEE ಗೆ ಬೇಕಾದಂತಹ ಎಲ್ಲ ಟ್ರೈನಿಂಗ್ ಗಳನ್ನು ಇಲ್ಲಿ PUC ಯಲ್ಲಿ ನಾವು ಮಕ್ಕಳಿಗೆ ಲಭ್ಯ ಆಗೋ ರೀತಿಯಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿದ್ದೇವೆ. ಅದೇ ರೀತಿ ಸ್ಕೂಲಿಗೆ ಬಂದ್ರೆ 1 to 5th ನಮ್ದು ಬೇಸಿಕ್ ಫೋಕಸ್ ಏನು ಅಂತ ಹೇಳಿದ್ರೆ, ಮಕ್ಕಳ ನಡತೆ, ಮಕ್ಕಳ ಸಂಸ್ಕಾರ, ಮಕ್ಕಳ ಸಂಸ್ಕೃತಿ, ಇದನ್ನು ಫೋಕಸ್ ಮಾಡ್ತಾರೆ. ಅವರ ಭಾಷೆ, ಅವರ ಬಿಹೇವಿಯರ್, ಇದೆಲ್ಲವೂ ಫೋಕಸ್ ಆಗಿರುತ್ತೆ. ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು ಸರ್, ಒಂದ್ ಮಗು ಹೆಂಗ್ ರೂಪಿತವಾಗ್ಬೇಕು ಅಂತ ಹೇಳಿದ್ರೆ, ಹಿರಿಯರು ಸಿಕ್ಕರೆ ಅವ್ರಿಗೊಂದು ಶೇಕ್ ಹ್ಯಾಂಡ್ ಮಾಡಿ ಅವ್ರನ್ನ ವೆಲ್ಕಮ್ ಮಾಡೋ ರೀತಿ ಇರಬೇಕು. ಒಂದು ಚಪ್ಪಲಿ ಇಟ್ರು ಒಂದು ಶಿಸ್ತುಬದ್ಧವಾಗಿ ಇಡಬೇಕು. ಅವ್ನು ಹಾಕೋ ಡ್ರೆಸ್ ಇಂದ ಅವನ ನಡವಳಿಕೆ ಪೂರ್ತಿ ಅವನಿಗೆ ಒಂದು ಶಿಕ್ಷಣ ಸಂಸ್ಥೆ ಕೊಡುವಂಗಿರ್ಬೇಕು ಅಂತ ಹೇಳ್ತಾ ಇದ್ರು. ಬಹುಶಃ ಆ ಒಂದು ನಡವಳಿಕೆ ಇರ್ಬೋದು, ಆ ಒಂದು ಶಿಸ್ತು ಇಲ್ಲಿ ಸಿಗುತ್ತೆ ಅನ್ನೋದು ನನಗೆ ಇವತ್ತು ಇಡೀ ಈ ಕ್ಯಾಂಪಸ್ ಅನ್ನ ಓಡಾಡಿದಾಗ ನನಗೆ ಅನ್ನಿಸ್ತು ಸರ್. ಈಗ ನಿಮ್ಮ ಹಿಂದೆ ಇಷ್ಟು ಜಾಗ ಇದೆ ಸರ್, ಟೋಟಲ್ 20 ಎಕರೆಗಿಂತ ಜಾಸ್ತಿ ಜಾಗ ಇರಬಹುದು ಅಂತ ನಾನು ಅಂದಾಜು ಮಾಡ್ತೀನಿ. ಸೊ ಇಲ್ಲಿ ನಮ್ಗೆ ಒಂದು ಗ್ರೌಂಡ್ ಕಾಣ್ತಾ ಇದೆ. ಇದು ಸರಿಸುಮಾರು
ಸರಿಸುಮಾರು ಒಂದು 2 ಎಕರೆ ಜಾಗದಲ್ಲೇ ನೀವು ಗ್ರೌಂಡ್ ಅನ್ನ ಇಟ್ಬಿಟ್ಟಿದ್ದೀರಾ. ಏನ್ ಕಾರಣ ಸರ್? ಒಂದು ಮಾತು ನನಗೆ ಇವತ್ತು ಮುಂಜಾನೆ ನೀವು ಹೇಳಿದ್ರಿ, ನಮ್ಮಲ್ಲಿ ಇರುವಂತಹ ಪ್ರತಿ ಮಗು 1-1.5 ಗಂಟೆ ಆಟ ಆಡ್ಲೇಬೇಕು ಅಂತ ಹೇಳಿದ್ರಿ. ಏನ್ ಕಾರಣ ಅಂತ? ಸಂದೀಪ್ ಅಣ್ಣ ನೋಡಿ, ನಿಮ್ಗೆ ಗೊತ್ತಿದೆ, ನಾವೆಲ್ಲ ಚಿಕ್ಕದಿರುವಾಗ ಒಂದು ಶಾಲೆಗೆ ಹೋದ್ವಿ ಅಂತ ಹೇಳಿದ್ರೆ ಬೇಕಾದಷ್ಟು ಆಟ ಆಡ್ತಿದ್ವಿ. ಹೌದು. ಇವಾಗಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಶಾಲೆಗಳಲ್ಲಿ ಮಕ್ಕಳು ಆಟ ಆಡೋದು ಕಡಿಮೆ ಆಗಿದೆ. ಅವರ ಕ್ಲಾಸ್ ಆಯ್ತು, ಮನೆ ಆಯ್ತು, ಇಷ್ಟಕ್ಕೆ ಮಕ್ಕಳು ಇವತ್ತು ಸೀಮಿತ ಆಗ್ತಾ ಇದ್ದಾರೆ. ಅದು ನನ್ನ ಆಸೆ ಇರುವಂತದ್ದು, ಮಕ್ಕಳು ಆಟ ಆಡಬೇಕು. ಅದಕ್ಕೋಸ್ಕರ ಸುಮಾರು 3 ಎಕರೆಯಷ್ಟು ಜಾಗ ಅಲ್ಲಿ ಹಿಂಭಾಗದಲ್ಲಿ ನಿಮ್ಗೆ ಕಾಣ್ತಾ ಇದೆ. ಸುಮಾರು 3 ಎಕರೆಯಷ್ಟು ಜಾಗವನ್ನು ಮೈದಾನಕ್ಕೆ ಮೀಸಲಿಟ್ಟಿದ್ದೇವೆ. ಇಲ್ಲಿ ಅಷ್ಟು ಪೂರ್ತಿ ಅದರಲ್ಲಿ 200 ಮೀಟರ್ ಟ್ರ್ಯಾಕ್ ಇರುತ್ತೆ, ವಾಲಿಬಾಲ್ಗೆ ಬೇಕಾದಂತ ಕ್ರೀಡಾಂಗಣ ಇರುತ್ತದೆ, ಬಾಸ್ಕೆಟ್ ಬಾಲ್, ಶಟಲ್, ಬ್ಯಾಡ್ಮಿಂಟನ್, ಫುಟ್ಬಾಲ್, ಈ ತರದ ಎಲ್ಲ ಒಂದು 10 ಬಗೆಯ ಆಟಗಳಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಅಲ್ಲಿ ಮಾಡಿದ್ದೇವೆ. ಈ ಕಡೆ ನೋಡಿದ್ರಿ, ಇನ್ನೊಂದು ಆ ಕಡೆ ಭಾಗದಲ್ಲಿ ಅಲ್ಲಿ ಏನ್ ಕಾಡು ಕಾಣ್ತಾ ಇದೆ, ಆ ಕಾಡಿನ ಪಕ್ಕದಲ್ಲಿ ಇನ್ನೊಂದು ಮೈದಾನ ಇದೆ. ಸೊ ಹಾಗಾಗಿ ಆಟ ಆಡೋದಕ್ಕೆ ಮಕ್ಕಳಿಗೆ ಕೊರತೆ ಆಗಬಾರದು. ಹೊರಗಡೆ ಮಕ್ಕಳಿಗೆ ಓಪನ್ ಆಗಿ ಓದೋದಕ್ಕೆ ಅವಕಾಶ ಇದೆ ಸರ್? ಅಂದ್ರೆ ಗಿಡ ಮರದ ಮಡಿಲಲ್ಲಿ ಕೂತ್ಕೊಂಡು ಓದೋದಕ್ಕೆ ಅವಕಾಶ? ಖಂಡಿತ ಅದು ಒಂದು ಅವಕಾಶ ಇಲ್ಲಿ ಇಟ್ಟಿದ್ದೇವೆ. ಪಕ್ಕದಲ್ಲಿ ಏನ್ ಕಾಡು ಕಾಣ್ತಾ ಇದೆ, ಸುಮಾರು 2 ಎಕರೆಯಷ್ಟು ಪ್ರದೇಶದಲ್ಲಿ ಆ ಕಾಡಿದೆ. ಯಾವ ಕಾಲಕ್ಕೂ ಆ ಕಾಡನ್ನು ನಾವು ನಾಶ ಮಾಡೋದಿಲ್ಲ. ವಾರದಲ್ಲಿ ಕನಿಷ್ಠ 1 ಅವಧಿ 2 ಅವಧಿ ಆ ಕಾಡಿನ ಮಧ್ಯೆ, ಪ್ರಕೃತಿಯ ಮಧ್ಯೆ ಇದ್ಕೊಂಡು ಮಕ್ಕಳ ಪಾಠ ನಡೀಬೇಕು. ಬಹುಶಃ ಡ್ರೋನ್ ವ್ಯೂ ಅನ್ನ ಈಗ ನೋಡ್ತಾ ಇದ್ರೆ ನಮ್ಮ ವೀಕ್ಷಕರಿಗೆ ಇದ್ರ ಅನುಭವ ಆಗ್ತಿರ್ಬಹುದು. ನಮ್ಮ ಮಗು ಇಲ್ಲಿ ಹೋದ್ರೆ ಎಷ್ಟು ಚೆನ್ನಾಗಿರ್ಬಹುದು ಅಂತ. ಸರ್, ಇಲ್ಲಿ ಓವರ್ ಆಲ್ ನಿಮ್ಮ ಹತ್ರ ಕೇಳೋದು, ಈಗ ಈ ಸರೌಂಡಿಂಗ್ ಫುಲ್ ಓಡಾಡೋದಕ್ಕೆ ಮಕ್ಕಳಿಗೆ ಅವಕಾಶ ಇದೆಯಲ್ಲ? ನಾನು ಮುಂಜಾನೆ ಬಂದಾಗ ನವಿಲ್ಗಳೆಲ್ಲ ಅಲ್ಲಿ ಓಡಾಡ್ತಾ ಇದ್ವು, ಸುಮಾರು ಪಕ್ಷಿಗಳಿದಾವೆ, ಮತ್ತೆ ವಿವಿಧ ಜಾತಿಯ ಮರಗಳು ಕೂಡ ಇದಾವೆ, ಮತ್ತೊಂದು ದೇವಾಲಯ ಆಗತ್ತೆ ಅಂತ ಹೇಳಿದ್ರಿ. ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗುತ್ತಾ ಸರ್? ಏನದು? ಅಲ್ಲಿ ಮೆಷಿನ್ ಇರೋ ಹತ್ರ ಸ್ವಿಮ್ಮಿಂಗ್ ಪೂಲ್ ಆಗ್ತದೆ. ಓಕೆ. ಒಂದು ಅಂತಾರಾಷ್ಟ್ರೀಯ ದರ್ಜೆಯ ಸ್ವಿಮ್ಮಿಂಗ್ ಪೂಲ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಲ್ಲಿ 8 ಟ್ರ್ಯಾಕ್ ಇರುತ್ತೆ, 25 ಮೀಟರ್ಸ್ ಲೆಂತ್ ಇರ್ತದೆ. ಯಾವ ರಾಷ್ಟ್ರೀಯ ಸ್ವಿಮ್ಮಿಂಗ್ ಸ್ಪರ್ಧೆಗಳನ್ನು ಕೂಡ ಇಲ್ಲಿ ಆರ್ಗನೈಸ್ ಮಾಡಬಹುದು. ಮಕ್ಕಳಿಗೆ ಸ್ವಿಮ್ಮಿಂಗ್ ಅನ್ನುವಂಥದ್ದು ಕೂಡ ಒಂದು ಬಹಳ ಕಂಪಲ್ಸರಿ ಆಕ್ಟಿವಿಟಿ ಇರ್ತದೆ. ಇಲ್ಲಿ ಅಡ್ಮಿಷನ್ ಅಂತ ಪ್ರತಿಯೊಂದು ಮಗು ಕೂಡ ಸ್ವಿಮ್ಮಿಂಗ್ ಕಲಿಬೇಕು. ಈ ರೀತಿ ಇಲ್ಲಿ ಏನು ಪರಿಸರ ಏನಿದೆ, ಸುಮಾರು 26 ಎಕರೆಯಷ್ಟು ವಿಸ್ತೀರ್ಣದಲ್ಲಿ ನಮ್ಮ ಕ್ಯಾಂಪಸ್ ಹರಡಿಕೊಂಡಿದೆ. ಒಂದು 10 ಎಕರೆಯಷ್ಟು ಜಾಗದಲ್ಲಿ ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ, ಒಂದು 4 ಎಕರೆ ಭತ್ತದ ಗದ್ದೆ ಇದೆ. ಕೃಷಿ ಬಗ್ಗೆನೂ ಒಂದು ಜ್ಞಾನ, ಕೃಷಿ ಬಗ್ಗೆನೂ ಮಕ್ಕಳಿಗೆ ಒಂದು ಸಣ್ಣ ಎಕ್ಸ್ಪೋಜರ್. ಅದರರ್ಥ ಇಡೀ ದಿವಸ ಕೃಷಿನಲ್ಲೇ ಇರ್ತಾರೆ ಅಂತಲ್ಲ. ಇವಾಗಿನ ಮಕ್ಕಳಿಗೆ ಕೃಷಿದು ಪರಿಚಯನೇ ಆಗೋದಿಲ್ಲ. ಬಟ್ ಇಲ್ಲಿ ಬಂದಾಗ ಕೃಷಿದ್ದು ಒಂದು ಸಣ್ಣ ಪರಿಚಯ ಆಗಬೇಕು. ಅದರ ಜೊತೆಗೆ ಹಸುಗಳಿದೆ. ಆಮೇಲೆ ನಾನು ಅಲ್ಲಿ ಹೋದಾಗ ನಿಮ್ಗೆ ತೋರಿಸ್ತೇನೆ, ಒಂದು 18 ನಮ್ಮ ದೇಶೀಯ ದರ್ಜೆಯ ಹಸುಗಳಿದಾವೆ. ಕೂಡ ಎಕ್ಸ್ಪೋಜರ್ ಕೂಡ ಒಂದು ಮಗುವಿಗೆ ಸಿಗ್ಬೇಕು. ಸರ್, ಈಗ ನಿಮ್ಮ ಹತ್ರ ಒಂದು ಒಟ್ಟಾರೆಯಾಗಿ ನಾನು ಕೇಳೋದು, ಒಂದು ಮಗು ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಮಲಗುವ ತನಕ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಏನೇನ್ ಆಕ್ಟಿವಿಟೀಸ್ಗಳು ಅವನಿಗೆ ಸಿಗುತ್ತೆ, ಅವನು ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಗ್ಲಾನ್ಸ್ ಆಗಿ ಹೇಳ್ಬೋದಾ ಅಂತ? ಸರ್, ಆಕ್ಚುಲಿ ನಮ್ ಸ್ಕೂಲಲ್ಲಿ ಮಗು ಬೆಳಿಗ್ಗೆ 5:30 ಗಂಟೆಗೆ ಎದ್ದೇಳ್ಬೇಕು. 5:30 ಗಂಟೆ ಎದ್ದ ಮಗು ಬೆಳಿಗಿನ ಎಲ್ಲಾ ಪ್ರಾಪ್ತ ವಿಧಿಗಳನ್ನು ಪೂರೈಸಿಕೊಂಡು 6 ಗಂಟೆಗೆ ಯೋಗ ಮಾಡೋದಕ್ಕೆ ಬರಬೇಕು. 6 ಗಂಟೆಯಿಂದ 6:45 ತನಕ 3/4 ಗಂಟೆಯ ಯೋಗ ಇರುತ್ತೆ ಅವರಿಗೆ. ಅದಕ್ಕೆ ಪರಿಣಿತರ ಅಂತ ಯೋಗ ತಜ್ಞರೇ ಅದನ್ನು ಕಲಿಸ್ಕೊಡ್ತಾರೆ. ಸುಮ್ಮನೆ ಒಂದು ಕಾಟಾಚಾರದ ಯೋಗ ಅಲ್ಲ, ಯೋಗದ ಒಂದು ಪರಿಪೂರ್ಣ ಕಲ್ಪನೆ ಆ ಮಗುವಿಗೆ ಸಿಗ್ಬೇಕು. ಖಾಲಿ ಆಸನಗಳು ಮಾತ್ರ ಅಲ್ಲ, ಯೋಗಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳು ಆ ಮಗುವಿಗೆ ಗೊತ್ತಾಗಬೇಕು. ಆ ರೀತಿಯ ಒಂದು ಯೋಗದ ಒಂದು ಟ್ರೈನಿಂಗ್ ತರಬೇತಿ ಈ ಶಾಲೆಯಲ್ಲಿ ಸಿಗುತ್ತೆ. ಅದರ ನಂತರ ಬೆಳಿಗ್ಗೆ ವಾಪಸ್ ಹಾಸ್ಟೆಲ್ಗೆ ಬಂದು ಸ್ನಾನಾದಿಗಳನ್ನು ಮುಗಿಸ್ಕೊಂಡು 7:30 ಗಂಟೆಯಿಂದ 8 ಗಂಟೆ ಒಳಗೆ ತಿಂಡಿ, ಬೆಳಿಗ್ಗೆದ್ದೇನು ಬ್ರೇಕ್ಫಾಸ್ಟ್ ಅದು ಕೂಡ ಅತ್ಯುತ್ತಮ ದರ್ಜೆಯ ಒಂದು ಬ್ರೇಕ್ಫಾಸ್ಟ್, ಒಳ್ಳೆಯ ಆಹಾರ, ಅದನ್ನು ಮುಗಿಸ್ಕೊಂಡು ಮಗು 8:30 ಗಂಟೆಗೆ ಸ್ಕೂಲ್ ಬರುತ್ತೆ. ಸ್ಕೂಲಿಗೆ ಬಂದಾಗ ಕಂಪಲ್ಸರಿ ಆಗಿ ಒಂದು ಸರಸ್ವತಿ ವಂದನದಲ್ಲಿ ಭಾಗವಹಿಸಬೇಕು. ಪ್ರಾರ್ಥನೆ ಅದು ಮಾಸ್ ಆಗಿ ಮಕ್ಕಳು ಪ್ರಾರ್ಥನೆ ಮುಂಭಾಗದಲ್ಲಿ, ಅಥವಾ ಮಳೆ ಇದ್ದಾಗ ಹೊರಗಡೆ ಮಾಡೋದು ಕಷ್ಟ ಆಗ್ಬೋದು, ಅವರವರ ಕ್ಲಾಸ್ ರೂಮ್ ಅಲ್ಲಿ ಅವರವರ ಟೀಚರ್ಸ್ ಇದ್ದು ಉಪಸ್ಥಿತಿನಲ್ಲಿ, ಟೀಚರ್ಸ್, ಉಳಿದಂತಹ ಸಿಬ್ಬಂದಿಗಳು ಮತ್ತು ಮಕ್ಕಳು ಎಲ್ಲರೂ ಸೇರಿ ಆ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕು. 8:45 ಅವರ ಕ್ಲಾಸಸ್ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 1 ಗಂಟೆವರೆಗೆ ಕ್ಲಾಸಸ್ ನಡೆಯುತ್ತೆ. ಅದರ ನಂತರ 1 ಗಂಟೆ ಊಟದ ಅವಧಿ, 12 ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ತನಕ ಊಟದ ಅವಧಿ ಇರುತ್ತದೆ. ಊಟ ಕೂಡ ಅಷ್ಟೇ ಅತ್ಯುತ್ತಮ ದರ್ಜೆಯ ಊಟ. ನಾನು ನಿನ್ನೆ ಮಾತನಾಡ್ತಾ ನಾನು ನಿಮ್ಮ ಹತ್ರ ಹೇಳಿದೆ, ನಮ್ದೊಬ್ರು ಡೈರೆಕ್ಟರ್ ಆಗಿರುವಂತ, ನಮ್ಮ ಅಡ್ವೈಸರಿ ಬೋರ್ಡ್ ಅಲ್ಲಿ ಡೈರೆಕ್ಟರ್ ಆಗಿರುವಂತವರು ಒಬ್ರು ಡಾಕ್ಟರ್ ಮುರಳಿ ಕೃಷ್ಣ ಅಂತ. ಈಸ್ ಎ ಪೀಡಿಯಾಟ್ರಿಷಿಯನ್, ಮಕ್ಕಳ ತಜ್ಞರು. ಅವರೊಂದು ಸ್ಪೆಸಿಫಿಕ್ ಆಗಿರುವಂತಹ ಒಂದು ಒಳ್ಳೆಯ ಒಂದು ಡಯಟ್ ಅನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಆ ಡಯಟ್ ಇಲ್ಲಿ ನಮ್ಮ ಮಕ್ಕಳಿಗೆ ಲಭ್ಯ ಆಗುತ್ತೆ. ಡಾಕ್ಟರ್ ಕೊಟ್ಟಿರುವಂತಹ ಮಕ್ಕಳ ತಜ್ಞರು ಕೊಟ್ಟಿರುವಂತಹ ಅನೇಕ ಪ್ರಯೋಗಗಳನ್ನು ಮಾಡಿರುವಂತಹ ಡಯಟ್ ಇಲ್ಲಿ ಮಕ್ಕಳಿಗೆ ಲಭ್ಯ ಇರುತ್ತೆ. ಉದಾಹರಣೆಗೆ ಸರ್, ಇಲ್ಲಿ ಹಾಸ್ಟೆಲ್ ಅಂತ ಹೇಳಿದೆ, ನಮ್ದು ವಿಶೇಷ ಫೋಕಸ್ ಹಾಸ್ಟೆಲ್ಗೆ ಇರುತ್ತೆ. ಮಗು ಆತನ
ತಾಯಿ ಜೊತೆ ಇರುವಾಗ ಒಂದು ಉತ್ಕೃಷ್ಟ ದರ್ಜೆಯ ಆಹಾರಗಳನ್ನು ಪಡಿತಾ ಇರ್ತಾನೆ. ಹೌದು. ಇಲ್ಲಿ ಬಂದಾಗ ಅದರಿಂದ ವಂಚಿತ ಆಗಬಾರ್ದು ಆ ಮಗು. ಹೌದು. ಒಳ್ಳೆಯ ಆಹಾರ ಆ ಮಗುವಿಗೆ ಸಿಗಬೇಕು, ಒಳ್ಳೆಯ ಡಯಟ್ ಆ ಮಗುವಿಗೆ ಸಿಗ್ಬೇಕು. ಅದಕ್ಕೆ ಪೂರಕವಾಗಿ ಆ ಡಯಟ್ ಅನ್ನು ನಾವು ನಿರ್ಮಾಣ ಮಾಡಿದ್ವಿ. 2 ಗಂಟೆಗೆ ಊಟ ಮುಗಿಸ್ಕೊಂಡು ವಾಪಸ್ ಕ್ಲಾಸಿಗೆ ಬರ್ತಾರೆ. ಸಂಜೆ 4:45 ತನಕ ಕ್ಲಾಸ್ ನಡೆಯುತ್ತೆ. ಹೀಗೆ ಬೆಳಿಗ್ಗೆ 8:30 ಸಂಜೆ 4:45 ಈ ಅವಧಿಗಳಿರುತ್ತದೆ. ಈ ಅವಧಿಯಲ್ಲಿ ಅವರ ರೆಗ್ಯುಲರ್ ಕ್ಲಾಸಸ್ ಜೊತೆಗೆ ಅಕಾಡೆಮಿಕ್ ಆಕ್ಟಿವಿಟೀಸ್ ಜೊತೆಗೆ ನಾನು ಪ್ರಾರಂಭದಲ್ಲಿ ಏನ್ ಹೇಳಿದೆ, ಅದು ಮ್ಯೂಸಿಕ್ ಇರಬಹುದು, ಡಾನ್ಸ್ ಇರಬಹುದು, ಅಥವಾ ನಮ್ಮ ಪರಂಪರೆಯನ್ನು ಕಲಿಯುವಂತಹ ವ್ಯವಸ್ಥೆ ಇರಬಹುದು, ಇದೆಲ್ಲವೂ ಕೂಡ ಅದರೊಳಗೆ ಮುಗ್ದು ಹೋಗ್ಬೇಕು. ಇಲ್ಲಿ ಡಾನ್ಸ್, ಮ್ಯೂಸಿಕ್ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಅನ್ನುವಂಥದ್ದು ಅದು ಆಪ್ಷನಲ್ ಅಲ್ಲ, ಅದು ಕಂಪಲ್ಸರಿ. ಯಾವ್ದಾದ್ರು ಒಂದು ಐಟಮ್ ಅನ್ನ ಮಗು ತಗೋಬೇಕು, ಐದರ್ ಡ್ಯಾನ್ಸ್ ಆರ್ ಮ್ಯೂಸಿಕ್, ಏನಾದ್ರೂ ಒಂದು ಕಲಿಬೇಕು. ಅದು ಪಾಠದ ಒಂದು ಭಾಗವಾಗಿ ಅದಿರುತ್ತೆ. ಅದೆಲ್ಲವೂ ಕೂಡ 5 ಗಂಟೆ ತನಕ ಅದು ನಡೀತದೆ. 5 ಗಂಟೆಗೆ ಮಗು ಆಟದ ಮೈದಾನಕ್ಕೆ ಇಳಿಬೇಕು. 1.5 ಗಂಟೆ ನಮ್ಮ ಶಾಲೆಯಲ್ಲಿ ಓದುವಂತ ಮಗು 1.5 ಗಂಟೆ, ಕನಿಷ್ಠ 1.5 ಗಂಟೆ ಆಟ ಆಡ್ಬೇಕು. ಯಾವುದೇ ಆಟ ಆಗ್ಬೋದು, ಅದು ಫುಟ್ಬಾಲ್ ಆಗ್ಬೋದು, ಕಬಡ್ಡಿ ಆಗ್ಬೋದು, ಕ್ರಿಕೆಟ್ ಆಗ್ಬೋದು. 10 ಆಪ್ಷನ್ಸ್ ಕೊಡ್ತೀವಿ. ಪ್ರೊಫೆಷನಲ್ ಟ್ರೈನರ್ಸ್ ಇರ್ತಾರೆ, ಸುಮ್ಮನೆ ಆಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಡೋದಿಲ್ಲ. ಅವರಲ್ಲಿ ಯಾವ ಟ್ಯಾಲೆಂಟ್ ಇದೆ, ಅವರ ಫಿಸಿಕ್ ಯಾವ್ದಕ್ ಮ್ಯಾಚ್ ಆಗುತ್ತೆ, ಅದನ್ನ ನಮ್ಮವ್ರು ನಿರ್ಧಾರ ಮಾಡ್ತಾರೆ. ಆ ಮಗುವಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ, ಈ ತರದೆಲ್ಲ ಸ್ಟಡಿ ಮಾಡಿ ಅವರಿಗೆ ಆಸಕ್ತಿ ಇರುವಂತಹ, ಅವರಿಗೆ ಮ್ಯಾಚ್ ಆಗುವಂತಹ ಆಟದಲ್ಲಿ ಆ ಮಗು ಭಾಗವಹಿಸ್ಬೇಕು. 6:30 ಗಂಟೆ ತನಕ ಆಟ ಆಡಿ ಮತ್ತೆ ವಾಪಸ್ ಸ್ನಾನ ಮುಗಿಸ್ಕೊಂಡು ಮಗು ಭಜನೆಗೆ ಬರ್ಬೇಕು. ಭಜನೆ ಬೇರೆ ಇದೆ. ನೋಡಿ, ನಾವೆಲ್ಲ ಚಿಕ್ಕದಿರುವಾಗ ನಾವೆಲ್ಲ ವಾರದಲ್ಲಿ ಕನಿಷ್ಠ 1-2-3 ದಿವಸ ಆದ್ರೆ ನಾವು ಭಜನೆಯಲ್ಲಿ ಪಾಲ್ಗೊಳ್ತಿದ್ವಿ. ಈಗ ನಮ್ಮ ಮಕ್ಕಳಿಗೆ ಭಜನೆ ಅಂತ ಹೇಳಿದ್ರೆ ಏನು ಅನ್ನುವಂತ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ವಿದ್ಯಾಸಂಸ್ಥೆನಲ್ಲಿ ಪ್ರತಿನಿತ್ಯ ಒಂದು ಸಾಮೂಹಿಕವಾಗಿರುವಂತ ಒಂದು ಭಜನೆ, ಆ ಭಜನೆಯಲ್ಲಿ ಮಗು ಭಾಗವಹಿಸಬೇಕು. ಈ ಶಾಲೆಯಿಂದ 10th ಮುಗಿಸ್ಕೊಂಡು ಹೊರಗಡೆ ಹೋಗುವಾಗ ಕನಿಷ್ಠ ಒಂದು 25 ಭಜನೆ ಆದ್ರೂ ಆ ಮಗುವಿಗೆ ಜ್ಞಾಪಕ ಉಳ್ಕೊಳ್ಬೇಕು. ಈ ರೀತಿ ಸಂಜೆ ಒಂದು ಭಜನೆ ಕಾರ್ಯಕ್ರಮ ಇರುತ್ತೆ. ಅದರ ನಂತರ ಊಟದ ವ್ಯವಸ್ಥೆ, ಒಳ್ಳೆಯ ಒಂದು ಡಯಟ್. ಇಲ್ಲಿ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಎರಡು ಕೂಡ ಆಪ್ಷನ್ ನಾವು ಮಕ್ಕಳಿಗೆ ಇಟ್ಟಿದೆ. ಅನೇಕ ಬಾರಿ ಕೆಲವು ಪೇರೆಂಟ್ಸ್ ನಾನ್ ವೆಜಿಟೇರಿಯನ್ ಅಂತ ಸ್ವಲ್ಪ ಹಿಂಜರಿತಾರೆ. ನಾವು ಒಂದು ಯೋಚನೆ ಮಾಡಬೇಕು, ಇವತ್ತು ಸಮಾಜದಲ್ಲಿ ಸುಮಾರು 70% ಜನ ಯಾರಿರೋದು ಅಂತ ಹೇಳಿದ್ರೆ ನಾನ್ ವೆಜಿಟೇರಿಯನ್. ಅವರನ್ನು ಆ ವಯಸ್ಸಲ್ಲಿ ನಾವು ಅದರಿಂದ ವಂಚಿತ ಮಾಡಬಾರದು. ಅದಕ್ಕೋಸ್ಕರ ನಾನ್ ವೆಜಿಟೇರಿಯನ್ ಕೂಡ ಇರುತ್ತೆ. ಅದು ಕಿಚನೇ ಬೇರೆ ಇರುತ್ತದೆ, ವೆಜ್ ಕಿಚನೇ ಬೇರೆ ಇರುತ್ತದೆ. 8:30 ಗಂಟೆಗೆಲ್ಲ ಊಟ ಎಲ್ಲ ಮುಗ್ದು ಹೋಗುತ್ತೆ. 8:30 ಗಂಟೆಯಿಂದ 10 ಗಂಟೆ ತನಕ 1.5 ಗಂಟೆ ಮಗು ಇಂಡಿವಿಜುವಲಿ ಕೂತ್ಕೊಂಡು ಓದ್ಬೇಕು. ನಮ್ಮ ಟೀಚರ್ಸ್ ಅದನ್ನ ಮಾನಿಟರ್ ಮಾಡ್ತಾರೆ, ಫುಲ್ ಟೈಮ್ ವಾರ್ಡನ್ಸ್ ಇರ್ತಾರೆ. ಮಗುವಷ್ಟಕ್ಕೆ ಓದ್ಕೊ ಮಗು ಅಂತ ಹೇಳಿ ಬಿಟ್ಬಿಡೋ, ಅಲ್ಲಿ ಬರವಣಿಗೆ ಇರೋದಿಲ್ಲ, ಅಲ್ಲಿ ಕೂತ್ಕೊಂಡು ಹೋಮ್ ವರ್ಕ್ ಮಾಡೋದು ಅಥವಾ ಇನ್ನೇನೋ ಗೀಚೋದು ಈ ತರ ಇಲ್ಲ. ಹೋಮ್ ವರ್ಕ್ ಎಲ್ಲ ಶಾಲೆನಲ್ಲಿ ಮುಗಿಸ್ಕೊಂಡು ಬರ್ಬೇಕು. ಹೋಮ್ ವರ್ಕ್ ಅನ್ನು ಟೀಚರ್ಸ್ ಮಾನಿಟರ್ ಮಾಡ್ಬೇಕು. ಇಲ್ಲಿ ಹಾಸ್ಟೆಲಿಗೆ ಬಂದಾಗ 1.5 ಗಂಟೆ ಓದೋದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಈಗ PUC ಬಂದಾಗ ತುಂಬಾ ಡೆಪ್ತ್ ಆಗಿ ಅವ್ರು ಓದೋದಿರುತ್ತೆ. ಸೊ ಅದು ಓದ್ಬೇಕು ಅಂದ್ರೆ ಅದಕ್ಕೊಂದು ಪ್ರಾಕ್ಟೀಸ್ ಬೇಕು ಸರ್. ಒಂದು ಮಗುವಿಗೆ ಓದೋ ಅಭ್ಯಾಸವನ್ನು ಹ್ಯಾಬಿಟ್ ಅನ್ನು ಬೆಳೆಸ್ಬೇಕು. ಅದಕ್ಕೋಸ್ಕರ ಪ್ರತಿ ಮಗು ಕೂಡ 8:30 ಗಂಟೆಯಿಂದ 10 ಗಂಟೆ ತನಕ ಇಂಡಿವಿಜುವಲಿ ಕೂತ್ಕೊಂಡು ಓದ್ಬೇಕು ಸರ್. ಸಂದೀಪಣ್ಣ, ಇದು ನೋಡಿ ನಮ್ದು ಗೋಶಾಲೆ. ಇದರಲ್ಲಿ 18 ಹಸುಗಳಿದೆ. ಎಲ್ಲವೂ ಕೂಡ ಇದು ಭಾರತೀಯ ತಳಿದ್ದು ಹಸುಗಳು. ಅವಳು ಭಾರಿ ಜೋರಿದ್ದಾಳೆ. ಇದೆಲ್ಲ ಪಾಪದ, ಇದೆಲ್ಲ ಏನ್ ಮಾಡೋದಿಲ್ಲ, ಅವಳೊಬ್ಳು ಭಾರಿ ಜೋರಿದ್ದಾಳೆ. 18 ಬೇರೆ ಬೇರೆ ತಳಿದ್ದು ಗೀರ್ ಇದೆ, ಕಾಂಗ್ರೀಸ್ ಇದೆ, ಸಾಯಿವಾಲ ಇದೆ. ಯಾಕೆ ಇದನ್ನ ಈ ತರ ಅಂದ್ರೆ, ಈಗ ಇಲ್ಲಿರುವಂತ ತಳಿಗಳನ್ನು ನೋಡಿದ್ರೆ ಬಹುಶಃ ನಾವು ಹಾಲು ಕುಡಿಬೇಕು ಅಂತ ಅನ್ಸುತ್ತೆ. ನಾನೊಂದ್ ಸ್ವಲ್ಪ ನಮ್ಮ RSS ಹಿನ್ನೆಲೆಯಿಂದ ಬಂದವ. ಹಾಗಾಗಿ ಗೋವುಗಳ ಬಗ್ಗೆ ನಂದೇ ಅಂತ ಒಂದು ಕಲ್ಪನೆ ಇದೆ. ಗೋವು ಅನ್ನುವಂಥದ್ದು ಇವತ್ತು ನಮ್ಮ ರೈತನ ಬದುಕಿನ ಒಂದು ಭಾಗ ಸರ್. ಹಿಂದೆ ನಾವು 100 ವರ್ಷ ಹಿಂದೆ ಹೋದ್ರೆ ಪ್ರತಿಯೊಬ್ಬ ರೈತನದ್ದು ಬದುಕು ಗೋ ಆಧಾರಿತವಾಗಿತ್ತು. ನಮ್ಮ ಕೃಷಿ ಕೇಂದ್ರಿತ ನಮ್ಮ ಬದುಕಾಗಿತ್ತು. ಅದರಲ್ಲಿ ಗೋ ಒಂದು ಅವಿಭಾಜ್ಯ ಅಂಗ ಆಗಿತ್ತು. ಹಾಗಾಗಿ ಒಂದು 16 ವರ್ಷಗಳಿಂದ ಈ ಗೋವುಗಳನ್ನ ನಾನು ಸಾಕ್ತಾ ಇದ್ದೇನೆ. ಈಗ ಶಾಲೆ ಆದಾಗ ಇದೇ ಹಾಲನ್ನು ಕೂಡ ಅಲ್ಲಿಗೆ ನಾವು ಬಳಸ್ತೇವೆ. ಒಂದು ಎರಡನೇದು ಏನು ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ಪಾಪ ಹಸು ಅಂದ್ರೆ ಏನು ಅಂತಲೇ ವಿಶೇಷವಾಗಿ ಗೊತ್ತಿರುವುದಿಲ್ಲ. ಅವರಿಗೆ ಒಂದು ಸಣ್ಣ ಎಕ್ಸ್ಪೋಜರ್. ಇಂಡಿಯನ್ ಬ್ರೀಡ್ಸ್ ಜೊತೆಗೆ ಅವರಿಗೆ ಒಂದು ವಾರದಲ್ಲಿ ಒಮ್ಮೆನೋ 2 ಬಾರ ಏನಾದ್ರೂ ಒಂದು ಆಕ್ಟಿವಿಟಿ, ಹಸುಗಳ ಜೊತೆಗೆ ಏನಾದ್ರೂ ಆಕ್ಟಿವಿಟಿ, ಅದು ಕೂಡ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೇವೆ. ಈಗ ಸ್ವಲ್ಪ ಎಲ್ಲ ಇದನ್ನ ಸರಿ ಮಾಡ್ಬೇಕಾಗಿದೆ. ಬರುವಂತ 1-2 ತಿಂಗಳಲ್ಲಿ ನಮ್ ಸ್ಕೂಲ್ ಶುರುವಾಗುವಷ್ಟರಲ್ಲಿ ಇದನ್ನ ಚಂದಕ್ಕೆ ಮಕ್ಕಳಿಗೆಲ್ಲ ಒಂದು ಖುಷಿ ಅನ್ನೋದ್ ರೀತಿಯಲ್ಲಿ ಈ ಗೋಶಾಲೆಯನ್ನು ಕೂಡ ಉಳಿಸ್ಕೊಳ್ತೇವೆ. ಇದು ಕೂಡ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ
ನಾವೆಲ್ಲ ಸಿಟಿಗಳಲ್ಲಿ, ಈಗ ನಾನ್ ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಗೊತ್ತದು, ಹೌದು ಸಿಟಿಲಿ ನಾವೆಲ್ಲ ಜರ್ಸಿ ದನದ ಹಾಲನ್ನ ಕುಡಿತಾ ಇದೀವಿ. ಅದು ತುಂಬಾ ಡೇಂಜರ್ ಮಕ್ಕಳ ಆರೋಗ್ಯಕ್ಕೆ. ಸೊ ಈ ಹಾಲು ಏನಾದ್ರೂ ಸಿಕ್ತು ನಿಮ್ ಮಗುವಿಗೆ ಅಂತ ಹೇಳಿದ್ರೆ ಅವ್ನು ಇನ್ನೂ ಎಕ್ಸ್ಟ್ರಾ ಬ್ರಿಲಿಯಂಟ್ ಕೂಡ ಆಗ್ಬೋದು, ಆರೋಗ್ಯನೂ ಚೆನ್ನಾಗಿರ್ತದೆ. ಹೌದು ನೋಡಿ, ನನ್ನ ಹತ್ರ ಕೂಡ ಪ್ರಾರಂಭದ ದಿನಗಳಲ್ಲಿ ನನ್ನ ಹತ್ರ ಇಲ್ಲಿ HF ಹಸುಗಳೆಲ್ಲ ಇತ್ತು. ಸುಮಾರು 36 ಹಸು ಇತ್ತು. ಒಂದೊಂದು ಹಸು 25 ಲೀಟರ್ 30 ಲೀಟರ್ ಹಾಲು ಕೊಡ್ತಾ ಇತ್ತು. ಅವಾಗ ಖುಷಿ ಆಗ್ತಿತ್ತು ನಮ್ಗೆ, ದುಡ್ಡು ಬರ್ತಾ ಇತ್ತು, ದಿನಕ್ಕೊಂದು 400-500 ಲೀಟರ್ ಹಾಲು ಕೊಡ್ತಾ ಇದೆ. ಇದ್ರ ಜೊತೆ ಕಂಪೇರ್ ಮಾಡಿದ್ರೆ ಇದೆಲ್ಲ ಹಸುಗಳು ಎಷ್ಟು ಅಂತ ಹೇಳಿದ್ರೆ ಒಂದು 6 ಲೀಟರ್ 7 ಲೀಟರ್ ಅಷ್ಟೇ ಹಾಲು ಕೊಡುತ್ತೆ. ಯೋಚನೆ ಮಾಡಿ, ಒಂದು ಹಸು 40 ಲೀಟರ್ 30 ಲೀಟರ್ ಹಾಲು ಕೊಡುತ್ತೆ ಅಂತ ಹೇಳಿದ್ರೆ ಅದು ಹಾಲು ಆಗಿರೋದಿಲ್ಲ, ಏನಾದ್ರೂ ಒಂದು ಬೇರೆದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಮಕ್ಕಳಿಗೆ ಇದೇ ಹಾಲನ್ನು ಕೊಡ್ಬೇಕು ಅಂತ ಒಂದು ಸಣ್ಣ ಆಸೆ ಇದೆ. ಹಾಗೆ ಇನ್ನೊಂದು 10-6 ಹಸುಗಳನ್ನು ತಗೊಳ್ತೇವೆ. ನಮ್ಮ ವಿದ್ಯಾರ್ಥಿಗಳ ನಮ್ದೇ ಹಸು. ಇಲ್ಲಿ ನಮ್ ಕೃಷಿ ಇದೆ ಅಂತ ಹೇಳಿದ್ರೆ ಆ ಕೃಷಿನಲ್ಲಿ ಭತ್ತ ಕೂಡ ನಾವು ಬೆಳಿತೇವೆ. ಅದೇ ಭತ್ತದ ಅಕ್ಕಿಯನ್ನು ಕೊಡಬೇಕು ಅನ್ನೋದು ಕೂಡ ನಮ್ದು ಇನ್ನೊಂದು ಕಲ್ಪನೆ ಇರುವಂತದ್ದು. ಎರಡನೇದು, ಇಲ್ಲಿ ಸ್ವಲ್ಪ ಕೆಳಗಡೆ ಹೋದ್ರೆ ಒಂದು 100 ಎಕರೆಷ್ಟು ಭತ್ತದ ಗದ್ದೆ ಇದೆ. ನಮ್ದಲ್ಲ, ನಮ್ಮ ಅಕ್ಕಪಕ್ಕ ನೆರೆಕರೆ ಈಗೆಲ್ಲ ಅದನ್ನು ಖಾಲಿ ಬಿಟ್ಟಿದ್ದಾರೆ. ಈ ವರ್ಷದಿಂದ ಅದನ್ನು ಬೆಳಿಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಮಕ್ಕಳಿಗೆ ಹೇಳ್ಕೊಡ್ಬಹುದು, ಮತ್ತೆ ಅವ್ರಿಗೆ ಕೂಡ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದೆ. ನೀವೆಲ್ಲ ಅಷ್ಟೂ ಗದ್ದೆಗಳನ್ನು ಈ ಸರ್ತಿ ನೀವು ಬೆಳಿಬೇಕು. ಆ ಅಕ್ಕಿಯನ್ನು ನಾನೇ ಮಾರ್ಕೆಟ್ಗೆ ಹೋದ್ರೆ ನಿಮ್ ಕೆಜಿಗೆ 40 ಸಿಗುತ್ತೆ ಅಂತ ಹೇಳಿದ್ರೆ ನಾನಿಲ್ಲಿ ನಿಮ್ಗೆ 60 ರೂಪಾಯಿ ಕೊಡ್ತೇನೆ ಅಂತ ಹೇಳಿದೆ. ನಿಮ್ಮ ಎಲ್ಲ ಭತ್ತವನ್ನು ನಾನೇ ಖರೀದಿ ಮಾಡ್ತೇನೆ. ಸೊ ಅದೇ ಭತ್ತವನ್ನು ನಮ್ಮಲ್ಲಿ ಇಲ್ಲಿ ಊಟಕ್ಕೆ ಕೂಡ ನಾವು ಬಳಸ್ತೀವಿ. ಅದು ಕೂಡ ನಮ್ದೊಂದು ವಿಶೇಷ ಇದೆ. ವೀಕ್ಷಕರೇ, ನಾನು ಪ್ರಾರಂಭದಲ್ಲೇ ನಿಮ್ಗೆ ಹೇಳಿದೆ, ಈ ಒಂದು ಟೋಟಲ್ 20 ಎಕರೆ ಒಳಗಡೆ ನೀವು ಬಂದ್ರೆ ನಿಮ್ಗೆ ಯಾವ ಸಿಗೋದಿಲ್ಲ ಅನ್ನುವಂಥ ಮಾತೇ ಇಲ್ಲ. ನೋಡಿ, ಇಲ್ಲೊಂದು ಓಪನ್ ಸ್ಟೇಜ್, ಇದು ರಂಗಮಂದಿರ ಆಗುತ್ತೆ ಇಲ್ಲಿ. ಇದನ್ನ ಬಯಲು ರಂಗಮಂದಿರ ಅಂತಾನೂ ನೀವು ಕೂಡ ಕರಿಬಹುದು. ಅದ್ರ ಹಿಂಭಾಗ ಒಂದು ದೊಡ್ಡ ಕೆರೆ ಕೂಡ ಇದೆ, ಅಲ್ಲಿ ಒಂದು ದೇವಸ್ಥಾನ ಕೂಡ ನಿರ್ಮಾಣ ಆಗುತ್ತಂತೆ. ಇದೆಲ್ಲ ಯಾಕೆ ಅಂತ ನಾನು ಸರ್ ಹತ್ರ ಕೇಳ್ತಾ ಇದ್ದೆ. ಅದಕ್ಕೆ ಬಹಳ ಸುಂದರವಾಗಿ ಅವರು ಆನ್ಸರ್ ಕೊಟ್ಟರು. ಸರ್, ಈಗ ನಮ್ಮ ವೀಕ್ಷಕರಿಗೆ ಇಷ್ಟನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ಸರ್? ಸುಮ್ಮನೆ ಒಂದು ಸ್ಕೂಲ್ ಕಟ್ಬಿಟ್ಟು ಅಲ್ಲಿ ಓದಿಸ್ಬಿಟ್ಟು ಮಕ್ಕಳನ್ನ ಕಳಿಸ್ಬೋದಿತ್ತು ನೀವು. ಎಲ್ಲೆಲ್ಲಿಂದಾನೂ ವಿದ್ಯಾರ್ಥಿಗಳೇ ಬನ್ನಿ, ಇಲ್ಲಿ ಬಂದು ಓದ್ಕೊಂಡು ಹೋಗಿ ಅಂತ ಒಂದು ಅಪಾರ್ಚುನಿಟಿಯನ್ನು ಕೊಡ್ತಿದ್ದೀರಾ. ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಂತ ನಾನು ಮತ್ತೆ ಮತ್ತೆ ಅದನ್ನೇ ಒತ್ತಿ ಹೇಳ್ತಾ ಇರುವಂತದ್ದು. ಎಂತ ಅಂತ ಹೇಳಿದ್ರೆ ಪರಿಪೂರ್ಣವಾದಂತಹ ಶಿಕ್ಷಣ ಅಂತ. ಇಲ್ಲಿ ಬಂದಂತ ಮಗುವಿಗೆ ಒಂದು ಪರಿಪೂರ್ಣವಾಗಿರುವಂತ ಶಿಕ್ಷಣ ಸಿಗ್ಬೇಕು. ಇವಾಗಿನ ಪೇರೆಂಟ್ಸ್ ಏನ್ ನಿರೀಕ್ಷೆ ಮಾಡ್ತಾರೆ, ಒಂದು ಒಳ್ಳೆ ಇಂಗ್ಲಿಷ್, ಒಳ್ಳೆ ಸೈನ್ಸ್, ಒಳ್ಳೆಯ ಮ್ಯಾಥ್ಸ್, ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ನೀಟ್, CET, IIT ಈ ತರದ ಎಕ್ಸಾಮ್ಸ್ ಗಳಿಗೆ ಮಕ್ಕಳನ್ನು ಪ್ರಿಪೇರ್ ಮಾಡೋದು, ಇದೊಂದು ಮಹತ್ವದ ಒಂದು ಭಾಗ. ಅದರ ಜೊತೆಗೆ ಮಕ್ಕಳ ವ್ಯಕ್ತಿತ್ವವನ್ನು ವಿಕಸನ ಮಾಡುವಂತ, ಮಗು ಬರುವಂತ ದಿನಗಳಲ್ಲಿ ಸಮಾಜದಲ್ಲಿ ಎದುರಾಗುವಂತಹ ಸವಾಲುಗಳನ್ನು ಎದುರಿಸಲಿಕ್ಕೆ ತಯಾರಾಗಬೇಕು. ಆ ರೀತಿಯ ಶಿಕ್ಷಣವನ್ನು ಸಿಗ್ಬೇಕು. ಅದಕ್ಕೋಸ್ಕರ ಮಗುವನ್ನು ನಾವು ಕೇವಲ 4 ಗೋಡೆಗಳ ಮಧ್ಯೆಗೆ ನಾವು ಸೀಮಿತ ಮಾಡಿದ್ರೆ ಅದು ಸಕ್ಸಸ್ ಆಗೋದಿಲ್ಲ. ಮಕ್ಕಳನ್ನು ಓಪನ್ ಆಗಿರುವಂತ ಜಾಗದಲ್ಲಿ ಬಿಟ್ಬಿಡ್ಬೇಕು. 100 ಅವಕಾಶಗಳಿಗೆ ಅವರನ್ನು ತೆರೆದು ಕೊಡ್ಬೇಕು. ಮಗುವಿನ ವ್ಯಕ್ತಿತ್ವವನ್ನು 100 ಅವಕಾಶಗಳಿಗೆ ನಾವು ಓಪನ್ ಆಗಿ ಇಡಬೇಕು. ಅದಕ್ಕೋಸ್ಕರ ಇದು ಬಯಲು ರಂಗಮಂದಿರ, ಈ ತೋಟ, ಸ್ವಿಮ್ಮಿಂಗ್ ಪೂಲ್, ಮೈದಾನ, ಇದೆಲ್ಲವೂ ಎಂತ ಅಂತ ಹೇಳಿದ್ರೆ ಮಕ್ಕಳ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾಗಿರುವಂತ ಅಂಶಗಳು. ಇಲ್ಲಿ ಈಗ ತಾವು ಕಾಣ್ತಾ ಇರುವಂತದ್ದು ಇದೊಂದು ಓಪನ್ ಏರ್ ಥಿಯೇಟರ್, ಆಂಫಿ ಥಿಯೇಟರ್ ಅಂತ ನಾವೇನ್ ಹೇಳ್ತೀವಿ. ಇಲ್ಲಿ ಸುಮಾರು 1,500 ಜನ ಕೂತ್ಕೊಳ್ಳುವಷ್ಟು ವ್ಯವಸ್ಥೆ ಇದೆ. ಕೆಳಗಡೆ ಒಂದು ವೇದಿಕೆ ನಿರ್ಮಾಣ ಆಗುತ್ತೆ. ಇಲ್ಲಿ ಪ್ರತಿ ವಾರ ಕನಿಷ್ಠ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಸಂಜೆ. ಅದು ಮಕ್ಕಳಲ್ಲಿರುವಂತಹ ಟ್ಯಾಲೆಂಟ್ ಅನ್ನು ಹುಡುಕಿ ಅವರಿಗೊಂದು ಅವಕಾಶ ಕೊಡುವಂತದ್ದು ಒಂದಿರಬಹುದು, ಅಥವಾ ಸಮಾಜದಲ್ಲಿ ತುಂಬಾ ಟ್ಯಾಲೆಂಟ್ಸ್ ಇದೆ ಅವರನ್ನು ಕರ್ಕೊಂಡು ಬಂದು ಮಕ್ಕಳ ಮುಂದೆ ಅದನ್ನು ಎಕ್ಸಿಬಿಟ್ ಮಾಡುವಂತದ್ದು ಇರ್ಬೋದು. ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ. ಅದರ ಜೊತೆಗೆ ಪ್ರವಚನಗಳು, ಬೇರೆ ಬೇರೆ ಪ್ರವಚನಗಳು, ಅದು ಸಬ್ಜೆಕ್ಟ್ ರಿಲೇಟೆಡ್ ಇರಬಹುದು ಅಥವಾ ಸಂಸ್ಕೃತಿಗೆ ಸಂಬಂಧಪಟ್ಟಂತದ್ದು, ಧಾರ್ಮಿಕತೆಗೆ ಸಂಬಂಧಪಟ್ಟಿರುವಂತದ್ದು, ಈ ತರದ ಪ್ರವಚನಗಳು. ಈ ರೀತಿ ಕನಿಷ್ಠ ವಾರಕ್ಕೆ 1 ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆನಲ್ಲಿ ನಡೆಯುತ್ತೆ. ಅದರ ಜೊತೆಗೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಯೋಗ ಅಂತ ಹೇಳಿ, ಬೆಳಗ್ಗೆ ಯೋಗದ ಸೆಷನ್ ಕೂಡ ಇಲ್ಲೇ ನಡೆಯುತ್ತೆ ಸರ್. ಅಲ್ಲೇನು ಬಂಡೆಗಳು, 2 ಬಂಡೆಗಳು ನಿಮ್ಗೆ ಕಾಣ್ತಾ ಇದೆ. ಆ ಬಂಡೆಗಳ ಮೇಲೆ 2 ದೇವರ ವಿಗ್ರಹ ಬರುತ್ತೆ, ಒಂದು ಶಿವನದ್ದು, ಒಂದು ದುರ್ಗೆಯದ್ದು. ಆಮೇಲೆ ಆ ಬಂಡೆ ಕೆಳಗಡೆ ಏನ್ ತೆಂಗಿನ ಗಿಡಗಳು ಕಾಣ್ತಾ ಇದೆ, ಅಲ್ಲಿ ಒಂದು ಸಣ್ಣ ಪ್ರಾರ್ಥನಾ ಮಂದಿರ, ಅದನ್ನ ಧ್ಯಾನ ಮಂದಿರ ಅಂತ ಕರಿಬಹುದು ನೀವು, ಅಥವಾ ದೇವಸ್ಥಾನ ಅಂತ ಕರಿಬಹುದು, ಅಥವಾ ಮಂದಿರ ಅಂತ ಏನ್ ಬೇಕಾದ್ರೆ ನಿಮ್ಗೆ ತೋಚಿದಂತೆ ಕರಿಬಹುದು. ಬಟ್ ಅಲ್ಲಿ ಮಕ್ಕಳಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಈ ರೀತಿ ಇಷ್ಟು ಈ ಜಾಗ ಏನಿದೆ, ಸುಮಾರು ಒಂದು 4 ಎಕರೆಷ್ಟು ಜಾಗ ಇದೆ. ಇದು ಮಕ್ಕಳಿಗೆ ಒಂದು ಆಧ್ಯಾತ್ಮಿಕವಾಗಿರುವಂತ ಒಂದು ದೃಷ್ಟಿಕೋನವನ್ನು ಕೊಡುವಂತ ಒಂದು ಜಾಗ ಸರ್. ಸರ್, ಈಗ ಮಕ್ಕಳು ಇಲ್ಲಿಗೆ ಬಂದು ಓದ್ತಾರೆ. ಅವರು ನೀವ್ ಹೇಳಿದ್ರಿ 1ನೇ ಕ್ಲಾಸಿಂದ 12ರ ತನಕ ಇಲ್ಲಿ ಓದ್ಬಹುದು. ಆದ್ರೆ 4ನೇ ತರಗತಿಯಿಂದ ರಾಜ್ಯದ ಯಾವುದೇ ಮೂಲೆಯಿಂದ ಬೇಕಾದ್ರು, ದೇಶದ ಮಕ್ಕಳು ನಮ್ಮ ದೇಶದ ಮೂಲೆಯಿಂದಾನು ಬೇಕಾದ್ರೆ ಇಲ್ಲಿ ಮಕ್ಕಳು ಬಂದ್ರೆ ನಾವು ಓದಿಸ್ತೀವಿ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಪೇರೆಂಟ್ಸ್ ಇಲ್ಲಿ ಬಿಟ್ಟು ಹೋದಾಗ ಅವ್ರಿಗೆ ಯಾವ ರೀತಿ ಕಾನ್ವರ್ಸೇಷನ್ ಮಾಡೋದಕ್ಕೆ ಅಥವಾ ಯಾವ ರೀತಿ ಸೆಕ್ಯೂರಿಟಿ ಇರುತ್ತೆ ಅಂತ?
ಬಾರಿ ಒಳ್ಳೆ ಪ್ರಶ್ನೆ ನಿಮ್ದು. ಆಕ್ಚುಲಿ ದೂರದ ಮಕ್ಕಳು ಇಲ್ಲಿ ಪೇರೆಂಟ್ಸ್ ಇಲ್ಲಿ ಮಕ್ಕಳನ್ನು ಬಂದು ಬಿಟ್ಟು ಹೋಗ್ತಾರೆ. ಉದಾಹರಣೆಗೆ ನಾನು ಹಿಂದೆ ಕೆಲಸ ಮಾಡ್ತಿದ್ದ ವಿದ್ಯಾಸಂಸ್ಥೆಯಲ್ಲಿ ಬೀದರಿಂದ ಮಕ್ಕಳು ಬರ್ತಾ ಇದ್ರು, ಮಣಿಪುರಿಂದ ಮಕ್ಕಳು ಬರ್ತಾ ಇದ್ರು. ಸಾವಿರಾರು ಕಿಲೋಮೀಟರ್ ದೂರದಿಂದ ಮಕ್ಕಳನ್ನು ಬಿಟ್ಟು ಹೋದಾಗ ನಮಗೊಂದು ವಿಶೇಷವಾಗಿರುವಂತಹ ಜವಾಬ್ದಾರಿ ಇರುತ್ತೆ ಸಂದೀಪ್ ಅಣ್ಣ. ಅವರಿಗೆ ತಕ್ಷಣಕ್ಕೆ ಪೇರೆಂಟ್ ಯಾರು ಅಂತ ಹೇಳಿದ್ರೆ ನಾವೇ. ಆ ಮಗುವಿನ ಆರೋಗ್ಯ, ಆ ಮಗುವಿಗೆ ಕೊಡುವಂತ ಸಂಸ್ಕಾರ, ಆ ಮಗುವಿನ ಶಿಕ್ಷಣ, ಇದೆಲ್ಲವೂ ಕೂಡ ನಮ್ಮ ಜವಾಬ್ದಾರಿ. ಕ್ಯಾಂಪಸ್ ಒಳಗಡೆನೆ ನಿಮ್ ಮನೆ ಇದೆ, ಎಲ್ಲೂ ತುಂಬಾ ದೂರ ಹೋಗ್ಬೇಕಾಗಿಲ್ಲ. ಒಮ್ಮೆ ಬೇಕಾದ್ರೆ ನೀವು ತೋರಿಸಬಹುದು ನೋಡಿ, ಅಲ್ಲಿ ಕ್ಯಾಂಪಸ್ ಒಳಗಡೆನೆ ಇವ್ರ ಮನೆ ಇರುತ್ತೆ. 24 hours ಇವ್ರು ಅವೈಲೇಬಲ್ ಇರ್ತಾರೆ. ಇವ್ರ ಫ್ಯಾಮಿಲಿ ಕೂಡ ಇಲ್ಲೇ ಇರುತ್ತೆ. ಅದಕ್ಕೆ ಯಾವುದೇ ಮುಜುಗರ ಇಲ್ಲ ಹೇಳೋದು. ನಾನು ಪ್ರಾರಂಭದಲ್ಲಿ ನಿಮ್ಮ ಹತ್ರ ಹೇಳಿದೆ ಗುರುಕುಲ ಅಂತ, ನೀವು ಕೂಡ ಗುರುಕುಲ ಶಬ್ದವನ್ನೇ ಒತ್ತಿ ಹೇಳಿದ್ರಿ. ಹೌದು. ಸೊ ಇಲ್ಲಿ ನಾನು, ನನ್ನ ವೈಫ್, ನನ್ನ ಮಾವನವರು, ನಮ್ಮ ಇಡೀ ಕುಟುಂಬ, ನನ್ನ ಮಕ್ಕಳು ಇದೆ, ಎಲ್ಲರೂ ಕೂಡ ಈ ಶಾಲೆ ಜೊತೆ ನಾವು ಇನ್ವಾಲ್ವ್ ಇದೀವಿ. ನಮ್ಮನ್ನು ನಾವು ಈ ಶಾಲೆಗೆ ನಾವು ಸಮರ್ಪಿಸಿಕೊಂಡಿದ್ದೇವೆ. ಹಾಗಾಗಿ ನಾವು 24/7 ನಾವು ಲಭ್ಯ ಇರ್ತೀವಿ. ಅದರ ಜೊತೆಗೆ ನಮ್ಮ ಸಿಬ್ಬಂದಿಗಳು, ಈಗಾಗಲೇ ನಾವೆಲ್ಲ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿದ್ದೇವೆ. ಸುಮಾರು 26 ಜನ ಟೀಚರ್ಸ್ ಅನ್ನು ಆಯ್ಕೆ ಮಾಡಿದ್ದೇವೆ. ಒಳ್ಳೆ ಟೀಚರ್ಸ್, ದಕ್ಷಿಣ ಕನ್ನಡ ಮತ್ತು ಉಡುಪಿ ಮತ್ತು ಶಿವಮೊಗ್ಗ ಈ ರೀತಿ ಅಕ್ಕಪಕ್ಕದ ಎಲ್ಲ ಜಿಲ್ಲೆಗಳಿಂದ ಅವರನ್ನು ಕರೆದು ಅವರಿಗೆ ಇಂಟರ್ವ್ಯೂ ಮಾಡಿ, ಯಾವುದೇ ವಶೀಲಿ, ಯಾವುದೇ ಇನ್ಫ್ಲುಯೆನ್ಸ್, ಯಾವುದೇ ರೀತಿಯ ಈ ರೀತಿಯ ಇದನ್ನು ಇಟ್ಕೊಳ್ಳದೆ ಸಂಪೂರ್ಣ ಅವರ ಟ್ಯಾಲೆಂಟ್ ಮೇಲೆ, ಅವರ ಪ್ರತಿಭೆ ಆಧಾರದಲ್ಲಿ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ. ಅದ್ಭುತವಾದಂತ ಟೀಚರ್ಸ್ ಇರ್ತಾರೆ. ಅದರ ಜೊತೆಗೆ ವಾರ್ಡನ್ಸ್, ಒಂದು ಹಾಸ್ಟೆಲ್ ಓರಿಯೆಂಟೆಡ್ ಸಿಸ್ಟಮ್ ಅಂದಾಗ ವಾರ್ಡನ್ ಇದು ಬಹಳಷ್ಟು ಇಂಪಾರ್ಟೆಂಟ್ ಇರ್ತದೆ. ಹಾಗೆ ಒಳ್ಳೆ ವಾರ್ಡನ್ಸ್ ಅನ್ನು ಕೂಡ ನಾವು ಆಯ್ಕೆ ಮಾಡಿದ್ದೇವೆ. ಇನ್ನು ಆಹಾರ ಪದ್ಧತಿ, ಮಕ್ಕಳಿಗೆ ಒಳ್ಳೆಯ ಊಟ, ಒಳ್ಳೆಯ ಊಟವನ್ನು ತಯಾರಿ ಮಾಡಿಕೊಡಬಲ್ಲಂತ ಕುಕ್ಕುಗಳು ಬಾರಿ ಇಂಪಾರ್ಟೆಂಟ್. ಇವತ್ತು ನಾವು ಒಳ್ಳೆ ಪ್ರಿನ್ಸಿಪಾಲ್ ರನ್ನು ಮಾಡಬಹುದು, ಒಳ್ಳೆ ಟೀಚರ್ ಅನ್ನು ಮಾಡಬಹುದು, ಆದ್ರೆ ಒಳ್ಳೆ ಕುಕ್ಕು ಸಿಗುವಂತದ್ದು ದೇವ ದುರ್ಲಭ ಅಂತ ಹೇಳ್ತೀವಲ್ಲ, ಕಷ್ಟ ಸಾಧ್ಯ ಅದು. ಹಾಗಾಗಿ ನಾವು ಆಲ್ರೆಡಿ ನಾವು ಅಂತ ಒಳ್ಳೆ ಕುಕ್ ಅನ್ನು ನಾವು ಆಯ್ಕೆ ಮಾಡಿ ಇಟ್ಕೊಂಡಿದ್ದೇವೆ. ಅವ್ರು ಏಪ್ರಿಲ್ ಇಂದ ರಿಪೋರ್ಟ್ ಮಾಡ್ತಾರೆ. ಒಳ್ಳೆ ಆಹಾರವನ್ನು ಕೊಡುವಂತದ್ದು ಕೂಡ ನಮ್ಮ ಜವಾಬ್ದಾರಿ. ಪೇರೆಂಟ್ಸ್ ಜೊತೆ ಮಾತಾಡೋದಕ್ಕೆ ಮಕ್ಕಳಿಗೆ ಅದು ಒಂದು ಇಂಪಾರ್ಟೆಂಟ್. ಈಗ ಮಕ್ಕಳ ಜೊತೆಗೆ ದಿನನಿತ್ಯ ಮಕ್ಕಳು ಪೇರೆಂಟ್ಸ್ ಜೊತೆ ಇದ್ದಂತವ್ರು ಏಕಾಏಕಿ ಹಾಸ್ಟೆಲ್ಗೆ ಬಂದ್ಬಿಡ್ತಾರೆ. ಅವರನ್ನ ನಾವು ಪೇರೆಂಟ್ಸ್ ನ ಸಂಪರ್ಕದಿಂದ ವಂಚಿತ ಮಾಡ್ಲಿಕ್ಕೆ ಆಗೋದಿಲ್ಲ. ತಿಂಗಳಲ್ಲಿ ಒಂದು ಬಾರಿ ನಮ್ಮ ಪೇರೆಂಟ್ಸ್ ನಮ್ಮಲ್ಲಿ ವಿಸಿಟ್ ಗೆ ಬರಬಹುದು. ಎರಡನೇದು, ವಾರದಲ್ಲಿ 3 ದಿವಸ ಅವರ ಮಗು ಅವರ ಹತ್ರ ಫೋನ್ ಅಲ್ಲಿ ಮಾತನಾಡಬಹುದು. ಅದಕ್ಕೆ ಬೇಕಂತ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡಿದ್ದೇವೆ. ವಾರದಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಆತರ ಏನೋ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಪೇರೆಂಟ್ಸ್ ಜೊತೆಗೆ ಮಕ್ಕಳು ಇದ್ದಾಗ ವಾರಕ್ಕೆ 1 ಬಾರನೋ 2 ಬಾರನೋ ಪೇಟೆಗೆ ಹೋಗುವಂತದ್ದು, ಸಿನಿಮಾಕ್ಕೆ ಹೋಗುವಂತದ್ದು, ಅಥವಾ ಯಾವ್ದೊಂದು ಪ್ರವಾಸಿ ತಾಣಕ್ಕೆ ಹೋಗುವಂತ, ಈ ತರದೆಲ್ಲ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತಾರೆ. ಇಲ್ಲಿ ಬಂದಾಗ ಕೂಡ ಆ ತರದ ಚಟುವಟಿಕೆಗಳು ಲಭ್ಯ ಆಗ್ಬೇಕು ಮಕ್ಕಳಿಗೆ. ಅವರಿಗೆ ಅದು ಬೇಜಾರಾಗಬಾರ್ದು. ನಾವು ಪೇರೆಂಟ್ಸ್ ಇಂದ ದೂರ ಇದ್ಕೊಂಡು ಯಾವುದೋ ಒಂದು ಜೈಲಲ್ಲಿ ಇದ್ದೇವೆ ಈ ರೀತಿ ಫೀಲ್ ಬರಬಾರ್ದು. ಅದಕ್ಕೋಸ್ಕರ ನಮ್ ಶೆಡ್ಯೂಲ್ ಅಲ್ಲಿ ತಿಂಗಳಲ್ಲಿ ಕನಿಷ್ಠ 2 ಬಾರಿ ನಾವು ಮಕ್ಕಳನ್ನು ಕರ್ಕೊಂಡು ಹೊರಗಡೆ ಹೋಗ್ತೀವಿ. ಅದು ಮಾಲಿಗೆ ಕರ್ಕೊಂಡು ಹೋಗುವಂತದ್ದು ಇರಬಹುದು, ಅಥವಾ ಯಾವುದೋ ಒಂದು ಸಿನಿಮಾ ನೋಡ್ಲಿಕ್ಕೆ ಕರ್ಕೊಂಡು ಹೋಗುವಂತದ್ದು ಇರಬಹುದು, ಅಥವಾ ಯಾವುದೋ ಒಂದು ಒಳ್ಳೆಯ ಪ್ರವಾಸಿ ತಾಣಕ್ಕೆ ಕರ್ಕೊಂಡು ಹೋಗುವಂತದ್ದು ಇರಬಹುದು, ಅಥವಾ ನಮ್ಮ ಸುತ್ತಮುತ್ತ ತುಂಬಾ ಇಂಡಸ್ಟ್ರೀಸ್ ಇದೆ. MRPL ಇದೆ, SEZ ಇದೆ, MCF ಇದೆ, NMPT ಪೋರ್ಟ್ ಇದೆ, ವಿಮಾನ ನಿಲ್ದಾಣ ಇದೆ. ಈ ತರದ ಜಾಗಗಳಿಗೆ ಕರ್ಕೊಂಡು ಹೋಗಿ ಮಕ್ಕಳಿಗೆ ಅದನ್ನೆಲ್ಲ ಪರಿಚಯ ಮಾಡಿಕೊಡುವಂಥದ್ದು, ಈ ರೀತಿಯ ಒಂದು ಔಟಿಂಗ್ ವ್ಯವಸ್ಥೆ ತಿಂಗಳಲ್ಲಿ 2 ಬಾರಿ ನಾವು ಮಾಡಿದ್ದೇವೆ ಸರ್. ಅದರ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ವಾರದಲ್ಲಿ 1 ಬಾರಿ ಸಾಂಸ್ಕೃತಿಕವಾಗಿರುವಂತಹ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತೆ. ಅದರ ಜೊತೆಗೆ ಊಟ ಮಾಡುವಾಗ ಒಂದಷ್ಟು ಟಿವಿ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಒಂದು ಇಲ್ಲ ಅಂತ ಹೇಳಿದ್ರೆ ಅದು ಮೊಬೈಲ್. ಮಕ್ಕಳಿಗೆ ಮೊಬೈಲ್ಗೆ ಒಂದು ಅವಕಾಶ ಇಲ್ಲ ಸರ್. ನಾವು ಗಮನಿಸ್ತಾ ಇದ್ದೇವೆ, ನೀವು ಕೂಡ ಗಮನಿಸ್ತಾ ಇರ್ಬೋದು. ಇವತ್ತು ಎಷ್ಟೋ ಮಕ್ಕಳನ್ನು, ಅವರ ಓದನ್ನು, ಅವರ ಬಿಹೇವಿಯರ್ ಅನ್ನು ಹಾಳು ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಮೊಬೈಲ್ಸ್. ಹಾಗಾಗಿ ಮೊಬೈಲ್ಗೆ ಒಂದು ಇಲ್ಲಿ ಅವಕಾಶ ಇರುವುದಿಲ್ಲ. ಒಂದು ಸ್ಟಿಪ್ಯುಲೇಟೆಡ್ ಟೈಮಿಂಗ್ ಅಲ್ಲಿ ಅವರಿಗೆ ಟಿವಿ ನೋಡೋದಕ್ಕೆ ಅವಕಾಶ ಇರುತ್ತೆ, ಆಟ ಆಡೋದಕ್ಕೆ ಅವಕಾಶ ಇರುತ್ತದೆ, ಪ್ರವಾಸ ಮಾಡೋದಕ್ಕೆ ಅವಕಾಶ ಇರುತ್ತದೆ, ಇದೆಲ್ಲವೂ ಇದೆ. ಎಸ್ ನೋಡಿ ವೀಕ್ಷಕರೇ, ನಾನು ಇವತ್ತು ಇಲ್ಲಿಗೆ ಸ್ಪೆಷಲ್ ಆಗಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಇವ್ರು ಏನೇನು ಮಾಹಿತಿ ಕೊಟ್ಟರು ಪ್ರತಿ ಒಂದನ್ನು ನಾನು ಕಲೆ ಹಾಕಿದ್ದೀನಿ. ಬೆಳಿಗ್ಗೆಯಿಂದ ಇಲ್ಲಿ ಸುತ್ತಾಡಿ ಇವರು ಏನೇನು ಹೇಳ್ತಾರೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಇಲ್ಲೇ ಫೀಲ್ಡಲ್ಲೇ ನಿಂತು ನಿಮಗೆ ಈ ಒಂದು ವಿಚಾರವನ್ನು ಕೊಟ್ಟಿರುವಂಥದ್ದು. ನಿಮ್ಮ ಮಗು ಸಂಸ್ಕೃತಿಯ ಜೊತೆಗೆ ಓದಬೇಕು ಅಂದರೆ, ನಿಮ್ಮ ಮಗುವಿಗೆ ಕೃಷಿಕದ ಜ್ಞಾನವನ್ನು ಬರೆಸ್ಕೋಬೇಕು ಅಂತಿದ್ರೆ, ಅಥವಾ ನಿಮ್ಮ ಮಗುವಿಗೆ ಒಂದು ಪ್ರಕೃತಿಯ ಮಡಿಲಲ್ಲಿ ಓದಿ ಉತ್ತಮವಾದ ಆರೋಗ್ಯ ಲಭಿಸಬೇಕು ಅಂತ ಹೇಳಿದ್ರೆ, ನಿಮ್ಮ ಮಗು ಗುರುಕುಲ ಮಾದರಿಯ ಎಲ್ಲ ಬಗೆಯ ಶಿಕ್ಷಣವನ್ನು ಪಡಿಬೇಕು ಅಂತಿದ್ರೆ, ಅದ್ರ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಪ್ರತಿ ಒಂದರಲ್ಲೂ ಕೂಡ ನಿಮ್ಮ ಮಗುವಿಗೆ ಯಾವುದೇ ಹಣ ಇಲ್ಲದೆ, ಅಂದರೆ ಒಂದು ಸಲ ನೀವು ಏನು ಮಗುವನ್ನ ಜಾಯಿನ್ ಮಾಡ್ತೀರಾ ಅಷ್ಟು ಮಾತ್ರ ಇರುತ್ತೆ, ಮಿಕ್ಕಿದೆಲ್ಲವೂ ಕೂಡ ಫ್ರೀ ಆಗಿ ಈ ಕ್ಯಾಂಪಸ್ ಒಳಗೆ ಸಿಗುತ್ತೆ. ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದು. ದೇವಿ ಪ್ರಸಾದ್ ಶೆಟ್ಟಿ ಅವರು, ನಿಮಗೆ
ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ. ನೀವು ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟು ನಮ್ಮನ್ನ ಈ 20 ಎಕರೆ ಜಾಗದಲ್ಲಿ ಓಡಾಡಿಸಿ ಸುತ್ತಾಡಿಸಿ ನೋಡಿ ಇಂಥದ್ದೇ ಬರುತ್ತೆ ಅಂತ ತೋರಿಸಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ಸ್ಪೆಷಲ್ ಧನ್ಯವಾದ ಹೇಳ್ತೀವಿ. ಜೊತೆಗೆ ನಮ್ಮ ವೀಕ್ಷಕರು ಯಾರೇ ಈ ಕಾರ್ಯಕ್ರಮವನ್ನು ನೋಡ್ತಿದ್ರು ನಿಮಗೆ ನೇರವಾಗಿ ಕರೆ ಮಾಡ್ತಾರೆ. ಡಿಸ್ಪ್ಲೇಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅಡ್ರೆಸ್ ಇರುತ್ತೆ, ಲೊಕೇಶನ್ ಮ್ಯಾಪ್ ಕೂಡ, ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ. ಕ್ಲಿಕ್ ಮಾಡಿದ್ರೆ ನೇರವಾಗಿ ಇಲ್ಲಿಗೆ ಬರ್ಬೋದು. ಆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿರ್ತೀವಿ ಸರ್. ನಮ್ಮ ವೀಕ್ಷಕರು ಯಾರಾದರೂ ಬಂದರೆ ಅವರಿಗೆ ಸ್ಪೆಷಲ್ ಕನ್ಸರ್ನ್ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಬಹಳ ದೂರದಿಂದ ನೀವು ಬಂದಿದ್ದೀರಿ ಸಂದೀಪ್ ಅಣ್ಣ. ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋ ಅನ್ನುವಂಥದ್ದು ಇವತ್ತು ಜನಮಾನಸದ ಒಂದು ಸ್ಟುಡಿಯೋ ಆಗಿ ಪರಿಣಮಿಸಿದೆ. ಲಕ್ಷಾಂತರ ಜನ ನಿಮ್ಮ ವ್ಯೂವರ್ಸ್ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಇದೊಂದು ಭಿನ್ನವಾಗಿರುವಂತ ವಿದ್ಯಾಸಂಸ್ಥೆ. ನಾವು ಇದರಿಂದ ಏನೋ ದುಡ್ಡು ಗಳಿಸ್ಬೇಕು, ಶ್ರೀಮಂತಿಕೆ ಪಡಿಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿಲ್ಲ. ಸಮಾಜಕ್ಕೆ ಒಂದು ಉತ್ಕೃಷ್ಟವಾಗಿರುವಂತ ಒಂದು ವಿದ್ಯಾಸಂಸ್ಥೆ ಲಭ್ಯ ಆಗಬೇಕು, ಒಳ್ಳೆಯ ಒಂದು ಮಾದರಿ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಿದ್ಯಾಸಂಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿನ ಶುಲ್ಕ ಕೂಡ ತುಂಬಾ ನಾಮಿನಲ್ ಆಗಿರುತ್ತೆ. ಒಬ್ಬ ಮಧ್ಯಮ ವರ್ಗದವ, ಕೆಳ ಮಧ್ಯಮ ವರ್ಗದವ, ಈವನ್ ಬಡವರ್ಗದವರು ಕೂಡ ನಮ್ಮ ವಿದ್ಯಾಸಂಸ್ಥೆಗೆ ಮಕ್ಕಳನ್ನು ನಾವು ಸೇರಿಸಬಹುದು. ಅವರಿಗೆ ಒಂದಷ್ಟು ಸ್ಪಾನ್ಸರ್ಶಿಪ್ ಸ್ಕೀಮ್ಸ್ ಕೂಡ ನಮ್ಮಲ್ಲಿ ಇದೆ. ಅದು ಮಾತ್ರ ಮೆರಿಟ್ ಆಧಾರಿತವಾಗಿರುತ್ತದೆ. ಶುಲ್ಕ ಕೂಡ ತುಂಬಾ ನಾಮಿನಲ್ ಇದೆ. ಹಾಗಾಗಿ ನಾನು ನಿಮ್ಮ ಮುಖಾಂತರ ಸಮಾಜಕ್ಕೆ ಏನ್ ವಿನಂತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ಮಗುವಿಗೆ ನಾವು ಇಲ್ಲಿ ಪೇರೆಂಟ್ ಆಗಿ ಇದ್ಕೊಂಡು ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಣೆ ಮಾಡ್ತೇವೆ. ಒಳ್ಳೆಯ ಶಿಕ್ಷಕರಿದ್ದಾರೆ, ಒಳ್ಳೆಯ ಫೆಸಿಲಿಟೀಸ್ ಇದೆ, ಒಳ್ಳೆಯ ಕೋಚಿಂಗ್ ಇದೆ. ಹಾಗಾಗಿ ಧೈರ್ಯವಾಗಿ ನಿಮ್ಮ ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಮಾಹಿತಿ ಕೂಡ ಅಲ್ಲಿ ನಾನು ಕೊಟ್ಟಿರ್ತೀನಿ. ಜೊತೆಗೆ ಡಿಸ್ಪ್ಲೇಯಲ್ಲಿ ಏನು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತು ಅದಕ್ಕೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಬಹುದು. ಜೊತೆಗೆ ಕೇವಲ ವಿಚಾರಣೆ ಅಷ್ಟೇ ಅಲ್ಲ, ನೀವು ನೇರವಾಗಿ ಒಂದ್ಸಲ ಇಲ್ಲಿಗೆ ಬನ್ನಿ. ನಿಮ್ಮ ಮಗುವನ್ನ ಇಲ್ಲಿಗೆ ನೀವು ಜಾಯಿನ್ ಮಾಡಿಸ್ತಿದ್ದೀರಾ ಅಂತ ಹೇಳಿದ್ರೆ ಈ ಕ್ಯಾಂಪಸ್ ಅನ್ನ ನೀವು ನೋಡ್ಲೇಬೇಕು. ಸೊ ಒಂದ್ಸಲ ಇಲ್ಲಿಗೆ ಬನ್ನಿ, ನೋಡಿ. ನನಗಂತೂ ತುಂಬಾ ಖುಷಿ ಆಯ್ತು. ನಾನು ಯಾರೇ ಇದ್ರೂ ಕೂಡ ನೇರವಾಗಿ ಇಲ್ಲಿಗೆ ರೆಫರ್ ಮಾಡೇ ಮಾಡ್ತೀನಿ. ಅದು ನನ್ನ ಒಂದು ಅನಿಸಿಕೆ, ಯಾಕಂದ್ರೆ ನಾನು ಇಲ್ಲಿಗೆ ಬಂದು ನೋಡಿದ್ದೀನಲ್ಲ, ಹಾಗಾಗಿ ಅದರ ಅನುಭವ ಆಗಿದೆ. ನೀವು ಕೂಡ ಒಂದ್ಸಲ ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.